ರಾಜನೊಡನೆ ಆರಾಧನೆಗೆ ಆಗಮಿಸಿದಳ ದೇವಿ. ನಮ್ಮ ಜಾನಪದ ಲೋಕದ ಬಗ್ಗೆ, ನಾಗೇಗೌಡ್ರ ಬಗ್ಗೆ ನಿಮ್ಗೆ ನಮ್ಮನ್ನ ಸುದರ್ಶೆ ಅವರು ಅವರಿದ್ರೆ ಇದನ್ನ ಎಷ್ಟು ಮುಂದುವರಿತಾ ಇದ್ವು. ನಾಗೇಗೌಡ್ರ ಬಗ್ಗೆ ನಾವು ಮರೆಯೋಕ್ಕಾಗಲ್ಲ. ಇವಾಗ ಈ ಜನ್ಮಕ್ಕೆ ಮರೆಯೋಕ್ಕಾಗಲ್ಲ, ಮುಂದೆ ಜನ್ಮಕ್ಕೂ ಮರೆಯೋಕ್ಕಾಗಲ್ಲ. ಎಷ್ಟು ವರ್ಷದ ಮುಂಚೆ ನೀವು ಅವ್ರನ್ನ ಭೇಟಿ ಮಾಡಿದ್ರಿ? ಅವರು ನಮ್ಮ ಬಾಲ್ಯದಲ್ಲೇ ಅವರು ಭೇಟಿಯಾದ ನಮ್ಮ ಹೋಬಳಿ ಅವ್ರ ಅಲ್ವೇ, ಬೆಳ್ಳೂರು ಹೋಬಳಿನೇ ಅವ್ರದ್ದು. ಹೌದು. ಪಕ್ಕದ ಗ್ರಾಮ ಅಂದರೆ 4 ಕಿಲೋಮೀಟರ್ ಆಗೋದು ನಮಗೂ ಅವ್ರಿಗೂ. ಭಾಳ ಸಂಪಟ್ಟು ನಮ್ಮನ್ನು ಶಂಪರ ಪರಶುವನವರು ಮತ್ತು ನಾಗೇಗೌಡರು ನಮ್ಮನ್ನು ಬೆಳಕಿಗೆ ತಂದರು. ಅವು ಭಾಳ ಅಂಧಕಾರದಲ್ಲಿ ಇದ್ದವು, ನಮ್ಮನ್ನು ಬೆಳಕು ತಂದವರೇ ಅವರು ನಾಗೇಗೌಡರು. ಭಾಳ ಸಹಾಯ ಮಾಡಿ ನಮ್ಮನ್ನು ಬೆಳಕಿಗೆ ತಂದರು. ಇತ್ತೀಚೆಗೆ ಇದು ಯಾವುದು TV ಬಂದ್ಬಿಟ್ಟು ನಮ್ಮನ್ನು ತುಳಿತಾ ಇದೆ. ಯಾರು ಕೇಳೋರೇ ಇಲ್ಲ, ನಮ್ಮ ಕಲೆ ಬಗ್ಗೆ ಮಾತಾಡ್ಸೋರೇ ಇಲ್ಲ, ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಇವಾಗಲೂ ಆಡಬೇಕು ಅನ್ನೋ ಅಭಿಪ್ರಾಯ ಇದೆ, ಕೇಳೋರಿಲ್ಲ, ಹಾಡೋರಿಲ್ಲ. ಈಗ ಯಾವ್ದಾದ್ರೆ ಹೇಗೆ ನಡೀತಾ ಇದೆ ನಿಮ್ಮ ಸಂಸಾರ? ಮಕ್ಕಳು ಅವರೆಲ್ಲ ಇದೇ ಇದ್ರಲ್ಲಿ ಇದ್ದಾರಾ? ಇದ್ದಾರೆ. ಕೇಳಿದ್ರಿಲ್ವಲ್ಲ, ಒಂದು ವರ್ಷಕ್ಕೆ ಕೇವಲ 4 ಕಾರ್ಯಕ್ರಮ ಇದ್ರೆ ಅದು ಜೀವ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಅಭಿಪ್ರಾಯ ಬರ್ತದೆ. ಕೇಳಿದ್ರೆ ಇಲ್ವಲ್ಲ ಕಲೆನೇ. ಯಾಕೆ ಅಕಾಡೆಮಿಯ ಕೇಳ್ತಾ ಇಲ್ವಾ? ಇಲ್ವೇ ಇಲ್ಲ. ಅಕಾಡೆಮಿಯವರು, ಯಕ್ಷಗಾನ ಅಕಾಡೆಮಿಯವರು ಈಗ ಕಳೆದ 2 ವರ್ಷದಲ್ಲಿ ಕಟೀಲು ಅಲ್ಲಿ ಕೊಟ್ಟಿರೋ ಒಂದು ಪ್ರೋಗ್ರಾಮನ, ಅಲ್ಲಿಂದ ಈಚೆಗೆ ಎಷ್ಟೋ ಪತ್ರ ಬರದೆ ಪ್ರೋಗ್ರಾಮೇ ಕೊಡಲಿಲ್ಲ. ಈ ಸೂತ್ರದ ಬೊಂಬೆಗಳೆಲ್ಲ ಮಾಡಿದ್ರಲ್ಲ ಮುಂಚೆಯಿಂದ, ಅದನ್ನೆಲ್ಲ ಈಗಲೂ ಮಾಡ್ತಾ ಇದ್ದೀನಿ. ನೀವೇ ಮಾಡ್ತೀರಾ? ಈಗಲೂ ಮಾಡ್ತಾ ಇದ್ದೀನಿ, ಕೈ ಬಿಟ್ಟಿಲ್ಲ, ಈಗಲೂ ಮಾಡ್ತಾ ಇದ್ದೀನಿ. ನೇತ್ರ ಚಲನ, ನೇತ್ರ ಆಡ್ಸೋದು, ರಪ್ಪೆ ಆಡ್ಸೋದು ಅದೆಲ್ಲ ಮಾಡ್ತಾ ಇದ್ದೀರಿ. ಇವಾಗೆಲ್ಲ ಹೊಸ ಥರ ಕೇಳ್ತಾರಲ್ಲ, ರೋಬೋಟಿಕ್ ಥರ ಕೈ ಕಾಲು ಆಡಿಸೋ ಅಂಥದ್ದು, ಅದನ್ನೆಲ್ಲ ಮಾಡ್ತಾ ಇದ್ದೀರಿ. ಹಿಂದೆ ನಮಗೆ ಬೊಂಬೆಗಳಲ್ಲಿ ಕಾಲು ಇರಲಿಲ್ಲ, ನಾನು ಕಾಲು ತಯಾರು ಮಾಡಿ ಗತಿಗೆ ತಕ್ಕನಾಗಿ ಕುಣಿಸೋರಿಗೆ ರೀತಿ ಮಾಡಿದ್ದೀನಿ. ಬಗ್ಗೆ ಪ್ರಾರ್ಥನೆಯಾಗಿ ಒಂದು ಸುತ್ತು ಅವರು ಸಣ್ಣ ಪ್ರದರ್ಶನವನ್ನು, ಅವರು ತುಂಬು ಹಿರಿಯರು, ವಯಸ್ಸು 27 ಮೇಲೆ 60 ಅಷ್ಟು ಸೇರಿದ ವಯಸ್ಸಾದ್ದರಿಂದ ನವಯುವಕರು ಅಂತ ಕರಿತೇವೆ. ಏಕೆಂದರೆ ಅವ್ರ ಹುರುಪು ಬಹಳ ಚುರುಕಾಗಿದೆ ಮತ್ತು ಅವರ ಅನುಭವ ಅತ್ಯಪರೂಪದ್ದು. ಬಹಳ ಜನ ಲೋಕಸೇರಿ ಕಾರ್ಯಕ್ರಮಗಳು ನೋಡ್ತಾ ಹೋಗ್ತಾರೆ, ಒಂದಕ್ಕಿಂತ ಒಂದು ತೀರ ಭಿನ್ನವಾದ್ದು. ಇವರಂತೂ ಪರಂಪರೆಯನ್ನು ಅಂಟಿಕೊಂಡಂಥವ್ರು. ಅವ್ರು ನಿಮ್ಗೆ ನೆನಪು ಮಾಡೋಕೆ ಹೇಳ್ತೀನಿ, ಅವರು ಇಲ್ಲಿ ಎಲ್ಲೂ ಹೊರಗೆ ಆಹಾರ ಸ್ವೀಕರಿಸದೇ ಇರುವಂಥ ಈ ತಲೆಮಾರಿನ, ಈ ಕಾಲದ ಭಾಳ ಹುಡುಕಿದ್ರೆ ಬೆರಳೆಳಿಕೆಯಲ್ಲಿ ಸಂಪ್ರದಾಯತೆಗೆ ಕಟಿಬದ್ಧರಾಗಿ ನಿಂತಿರುವಂತಹ, ತಮ್ಮ ಕಲೆಯನ್ನು ಕೂಡ ಆ ಗೊಂಬೆ ಆಟ ಅಂದರೆ ಹೀಗಿರಬೇಕಾ ಹಾಗೇ ಇರಬೇಕು ಅನ್ನೋ ಪರಂಪರೆಯನ್ನು ಪ್ರೀತಿಸಿ ಅಂಟಿಸ್ಕೊಂಡಿರುವಂಥ ಹಿರಿಯ ಕಲಾವಿದರು. ಈ ಹಿಂದೆ ನಾಗೇಗೌಡರು ಅವರನ್ನು ಸಾಕಷ್ಟು ಪ್ರಮೋಟ್ ಮಾಡಿದರು. ಬಹಳ 95-94 ಕಾಲದಲ್ಲಿ ಒಂದು ಪ್ರದರ್ಶನಕ್ಕೂ ಕರೆದಿದ್ವಿ ನಾವು. ಲಕ್ಷಾಪತಿ ರಾಜನ ಕಥೆಯಾದ ನೆಕ್ಸ್ಟ್ ವಾರಕ್ಕೆ ಇಲ್ಲಿ ಗೊಂಬೆ ಆಟ ಕೂಡ ಬರೆದಿದ್ವಿ. ಅಂಥ ಹಿರಿಯರು, ಈ ತಲೆಮಾರಿನ ಹಿರಿಯರು, ಇವರ ನಂತರದ ಪೀಳಿಗೆಯಲ್ಲಿ ಈ ಪರಂಪರೆಯ ಗಟ್ಟಿಗೊಂಡ ಇಂತಹ ಪರ್ಸನಾಲಿಟೀಸ್ಗಳನ್ನು ನೋಡೋದು ನಾವು ಕಷ್ಟ. ಅವರು ಆರಂಭಕ್ಕೆ ಸಾಂಪ್ರದಾಯಿಕವಾಗಿ ಗಣಸ್ತುತಿಯೊಂದಿಗೆ ಆರಂಭಿಸಲಿ ಅಂಥೇಳಿ ಅವರಲ್ಲಿ ಕೋರ್ಕೊಳ್ತೇವೆ. ಅವರಿಗೆ ಎಷ್ಟು ಹಾಡ್ಬೋದು ಅನಿಸುತ್ತೋ ಅಷ್ಟು ಮಾತ್ರ ಹಾಡಿದರೆ ಸಾಕು, ಆಯಾಸಗೊಂಡ್ರೆ ಆ ನುಡಿಗೆ ನಿಲ್ಲಿಸೋದಕ್ಕೆ ಏನು ತೊಡಕಿಲ್ಲ ಅನ್ನೋದನ್ನು
ಕನಕ ಕರಸಿ ಕರಲಿ ಪೊಡೆಯವಾವಿನಿ ಭೀಭತ್ತು ವಿರೇ ಭಿನ್ನಗಲ್ದ ದಿಂದೆ ತೆಲುತ ತೋಗನ ವರದ ಭರಿತ ಗಣಪತಿ ನೀರು ಗತಿಯ ನಾಗೇಂದ್ರ ಅಮರ ಜಾಲ ಸತ್ಯ नेटेला नेत्रन सुताने नेत्रन सुताने नेटेला नेत्रन सुताने निगमगमवन्दितने स्फटिक सन्निभनेत्र कुण्डल धरने ಒಡವೆಯ ಕಡುತನೆಯ ಒಡೆಯ ಭೀಮೇಟ ಒಡವೆಯ ಒಡವೆಯ ಕಡುತನೆಯ ಒಡೆಯ ಈತನ ಪುತ್ರ ಬಿಡದೆ ಭಜಿಸುವೆ ದೇವ ಒಡೆಯ ಮಗ ಹಾಡ್ಬೋದಾದ್ರೆ ಹಾಡಿ चतुर्भुज मुखम्भोज में वर वधो मम मानसे रमातं नित्य सर्व शुक्ल सरस्वती ज्ञानमुत्तमं ज्ञानं ज्ञानिनमुत्तमो यतः ज्ञानोत्तम इति ख्यातं गुरुतमहमाश्रये
ಋಕ್ಮಾಂಗಸರ್ಜುನ ವಚಿಷ್ಠ ವಿಭೀಷಣಾದಿ ಪುಣ್ಯ ನಿಮ ಪರಮ ಭಾಗವತ ಸ್ಮರಮೇ. ಮಂಡೋದರಿ ಪಂಚಕನ್ಯ ಮಹಾಪತಿವ್ರತ ಮರಣ ಮರಮೇ. ಹಿರಿಯರಾದ ನೆಲ್ಲಿಗೆರೆ ತಿಮ್ಮಪ್ಪಾಚಾರ್ಯರು ಅವರ ಕಂಠಸಿರಿ, ವಯಸ್ಸು ಕೇವಲ 27+60 ಅಂತ ನೆನಪು ಮಾಡ್ಕೊಂಡ್ವಿ. ಹಾಗಾಗಿ ಅವ್ರ ಹುರುಪನ್ನು ಅನುಭವವನ್ನು ನಾವೀಗ ಒಂದು ಸುತ್ತು ನೋಡಿದ್ವಿ. ಗೊಂಬೆ ಜೊತೆಗೂ ಅವರು ಒಂದು ಸುತ್ತನ್ನು ಆಮೇಲೆ ನೋಡೋಣ. ಆ ಹಿರಿಯರನ್ನು ನಾವೀಗ ಗೌರವಿಸುವ ಸಮಯ. ನಮ್ಮ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಮಾನ್ಯ ಶ್ರೀಮತಿ ಇಂದ್ರ ಬಾಲಕೃಷ್ಣ ಅವರು ಮತ್ತು ನಮ್ಮ ಈ ದಿವಸದ ಅತಿಥಿಯಾದ ಎಚ್ ರಾಜಣ್ಣ ಅವರು ಕೂಡ ಗೌರವಿಸಬೇಕು ಹಿರಿಯರನ್ನು ಅಲ್ಲಿಯೇ ಅಂತ ಕೊಡ್ತಾರೆ. ಮೇಡಮ್ ಈಗ ಹಾಗೆ ಇದೇ ಸಂದರ್ಭದಲ್ಲಿ ತಿಮ್ಮಪ್ಪಾಚಾರ್ಯ ಅವರ ಸೋದರಾದ ಚೆನ್ನಪ್ಪಾಚಾರ್ಯ ಅವ್ರಿಗೆ ಕೂಡ ನಮ್ಮ ಪ್ರೀತಿಯ ಗೌರವ. ಇನ್ನು ಓಂ ಭದ್ರಂ ಕರ್ಣೇಭಿರ್ನಾಮದೇವಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರ ಹಿರೇರಂಗೈ ತುಷ್ಟವಾಗುಂ ಸತ್ತನೋಭಿಃ ಶ್ರೀತೇಮ ದೇವಹಿತಂ ಯದಾಯುಃ ದ್ರವಿಣೋದ ದ್ರವಿಣೋದಸ್ತಿರಸ್ತು ದ್ರವಿಣೋದ ದ್ರವಿಣೋದ ವೀರವತಿ ಮಿತನ್ನೋ ದ್ರವಿಣೋದರಾಸಂ ದೀರ್ಘಮಾಯುಃ ನಮೋ ನಮೋ ಭೋಜಾಯ ಮಾನೋನ್ನ ಆಜ್ಞೆ ಭಾಗಂ ದೇವೇಭ್ಯ ಮಾತ್ರ ದೀರ್ಘಮಾಯೋ. ಇದೇ ಸಂದರ್ಭದಲ್ಲಿ ನಮ್ಮ ಜಾನಪದ ಲೋಕದ ಅತಿಥಿಗಳಾಗಿ ಬಂದಿರುವ ಎಚ್ ರಾಜಣ್ಣ ಅವರು ಕೂಡ ನಮ್ಮ ಲೋಕದ ಪರವಾಗಿ ಗೌರವವನ್ನು. ಓಂ ಭದ್ರಂ ಕರ್ಣೇಭಿರ್ನಾಮದೇವಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರ ಹಿರೇರಂಗೈ ತುಷ್ಟವಾಗುಂ ಸತ್ತನೋಭಿಃ. ನಮ್ಮೆದುರು ಕೂತಿರುವ ಅನೇಕ ಮಹನೀಯರು ಈ ಕಾರ್ಯಕ್ರಮದ ಶೋಭೆಯಂತೆ ಬಂದಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಈ ಹಾರದಂತೆ ಭಾವಿಸಿ ಪ್ರೀತಿಯಿಂದ ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇವೆ. ಸಂದರ್ಭವನ್ನು ಉದ್ದೇಶಿಸಿ ರಾಜಣ್ಣ ಅವರು
ಜಾನಪದ ಚನ್ನಪಟ್ಟಣ ತಾಲೂಕಿನ ಹಿರಿಯ ಕ್ರಿಯಾಶೀಲರು, ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿರುವ ರಾಜಣ್ಣವರು ನಮ್ಮ ಲೋಕದ ಅತಿಥಿಯಾಗಿ ಬಂದಿರುವುದು ನಮ್ಮ ಪ್ರೀತಿ ಮತ್ತು ಸಂತೋಷದ ವಿಷಯ. ಅವರು ಸಂದರ್ಭವನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನ ಆಡಬೇಕು ಅಂತೇಳಿ ಅವರನ್ನು ಕೋರ್ಕೊಂಡು ಮೈಕ್ ಕೊಡು. ರಮಣ ಮೈಕ್ 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 ಆಫ್ ಮಾಡು, ಸ್ಟ್ಯಾಂಡ್ ಇತ್ತು ಮೇಲೆ ಆಫ್ ಮಾಡು, ಮೈಕ್ ಆಫ್ ಮಾಡು. ಬಿಡು ಅಲ್ಲಿ ಬಿಡು ಬಿಡು. ಬಂಧುಗಳೇ, ಈ ದಿವಸ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು, ಜಾನಪದ ಲೋಕ ರಾಮನಗರ ಇವರು ನಾಡೋಜ HL ನಾಗೇಗೌಡರವರ ನೆನಪಿನ ಕಾರ್ಯಕ್ರಮ ಲೋಕಸಿರಿ 24 ಕಾರ್ಯಕ್ರಮದಲ್ಲಿ ಸೂತ್ರದ ಗೊಂಬೆ ಆಟದ ಶ್ರೀ ನಲ್ಲಿಗೆರೆ ತಿಮ್ಮಪ್ಪಾಚಾರ್ಯ ಬಗೆಗೆ ಗೌರವದ ಮಾತುಕತೆ ಸಂವಾದವನ್ನು ಈ ಒಂದು ನಮ್ಮ ಈ ಜಾನಪದ ಲೋಕದಲ್ಲಿ ಹಮ್ಮಿಕೊಂಡಿರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಉಪಸ್ಥಿತಿ ಇರುವಂಥ ಶ್ರೀಮತಿ ಇಂದಿರಾ ಬಾಲಕೃಷ್ಣ ಅವರವರು, ಮ್ಯಾನೇಜಿಂಗ್ ಟ್ರಸ್ಟಿಗಳು ಕರ್ನಾಟಕ ಜಾನಪದ ಪರಿಷತ್, ಹಾಗೂ ಡಾಕ್ಟರ್ ಪೂರ್ವ ಬಸವರಾಜ್ ಅವರು, ಆಡಳಿತಾಧಿಕಾರಿಗಳು, ಜಾನಪದ ಲೋಕ ರಾಮನಗರ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಒಂದು ಆತಿಥ್ಯವನ್ನು ಸ್ವೀಕರಿಸಿ ಒಂದು ಸನ್ಮಾನವನ್ನು ಒಳಪಟ್ಟಿರುವಂಥ ಸೂತ್ರದ ಬೊಂಬೆ ಆಟದ ಶ್ರೀ ನಲ್ಲಿಗೆರೆ ತಿಮ್ಮಪ್ಪಾಚಾರ್ಯ ಅವರು ಹಾಗೂ ಅವರ ತಂಡದವರು, ಹಾಗೂ ನಮ್ಮ ರಾಮನಗರ ಜಿಲ್ಲೆಯ ವಿವಿಧ ಒಂದು ಕನ್ನಡ ಜಾನಪದ ಕಲೆ ಮತ್ತು ಕನ್ನಡದ ಬಗ್ಗೆ ಒಂದು ಆಸಕ್ತಿ ಉಳ್ಳುವಂಥ ಅನೇಕ ಸಾಹಿತಿಗಳು ಹಾಗೂ ಒಂದು ಕಲಾಸಕ್ತರು ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಒಂದು ನಮ್ಮ ಸ್ನೇಹಿತವೃಂದದವರು ಹಾಗೂ ಮಾಧ್ಯಮ ಮಿತ್ರರು. ಈ ಜಾನಪದ ಲೋಕ ನಮ್ಮ HL ನಾಗೇಗೌಡರ ಒಂದು ಇದರಿಂದ ಹುಟ್ಟಾಕಿರುವಂಥ ಒಂದು ಇದು. HL ನಾಗೇಗೌಡರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಒಂದು ರೈತ ಕುಟುಂಬದಲ್ಲಿ ಜನಿಸಿ ಒಬ್ಬ IAS ಅಧಿಕಾರಿಯಾಗಿ, ಜಿಲ್ಲಾಧಿಕಾರಿಗಳಾಗಿ, ನಂತರ ಅವರು ನಿವೃತ್ತಿ ಹೊಂದ ಮೇಲೆ ಕರ್ನಾಟಕ ಲೋಕಸೇವಾ ಆಯೋಗದ ಒಂದು ಸದಸ್ಯರಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಹಳ್ಳಿಗಳ ಒಂದು ಹಳ್ಳಿಗಾಡಿನಲ್ಲಿ ಇರುವಂಥ ಒಂದು ಧಾರ್ಮಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಸಾಮಾಜಿಕ ಇರ್ಬೋದು ಕ್ಷೇತ್ರಗಳಲ್ಲಿ ಇರುವಂಥ ನಮ್ಮ ಜನಾಂಗಗಳು ಉಪಯೋಗಿಸ್ತಿದ್ದಂಥ ವಸ್ತುಗಳನ್ನೆಲ್ಲ ಒಂದು ಕಡೆ ಕಲೆ ಹಾಕಿ, ಯಾಕೆ ಒಂದು ಮುಂದಿನ ಪೀಳಿಗೆಗೆ ಅವು ಇಂದಿನ ನಮ್ಮ ಪೂರ್ವಜರು ಯಾವ ರೀತಿ ಜೀವನನ ನಡೆಸ್ತಾ ಇರೋ ಅನ್ನೋದು ಮುಂದಿನ ಒಂದು ಪೀಳಿಗೆಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಇಲ್ಲಿ ಈ ಜಾನಪದ ಲೋಕವನ್ನು ಒಂದು ಸರ್ಕಾರದಿಂದ ಒಂದು ಅನುದಾನವನ್ನು ಬಿಡುಗಡೆ ಮಾಡಿಸಿ ಜಮೀನನ್ನು ಇದು ಮಾಡಿ ಎಲ್ಲ ಥರದ ಒಂದು ಗ್ರಾಮೀಣ ಭಾಗದ ಎಲ್ಲ ಇದನ್ನು ಇಲ್ಲಿ ಒಂದು ಸಂಗ್ರಹಿಸಿಟ್ಟಿದ್ದಾರೆ. ಈ ನಮ್ಮ ಆಧುನಿಕತೆ ಬೆಳೆದಂತೆಲ್ಲ ನಮ್ಮ ಜನಾಂಗ ಈ ಪಾಶ್ಚಿಮಾತ್ಯರು ಬಿಟ್ಟೋದಂಥ ಇದನ್ನು ಅನುಸರಿಸ್ಕೊಂಡು ಇವತ್ತು ಯುವ ಪೀಳಿಗೆಗಳು ಅದು ಪಾಶ್ಚಿಮಾತ್ಯ ಇದಕ್ಕೆ ಶೈಲಿಗೆ ಇದಾಗಿ ಅವರ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ತಲುಪಿದೆ. ಇವತ್ತು ಇದೇ ನಮ್ಮ ಇಂದಿನ ಸಂಸ್ಕೃತಿ ಯಾವ ಥರ ಇತ್ತು ಅನ್ನೋದಂತ ಹೇಳ್ಕೊಳ್ಳುವಂಥ ಗುರುಗಳೇ ಇಲ್ಲದೇ ಇರುವಂಥ ಒಂದು ಮಟ್ಟಕ್ಕೆ ನಮ್ಮ ಸಮಾಜ ತಲುಪಿದೆ. ಇವತ್ತು ನಮ್ಮ ಈ ನಾಗೇಗೌಡರು ಇಲ್ಲಿ ಇದನ್ನು ಈ ಜಾನಪದ ಲೋಕವನ್ನು ಸ್ಥಾಪನೆ ಮಾಡಿ ಇಲ್ಲಿ ಒಂದು ಹಳ್ಳಿಗಾಡಿನ ಒಂದು ಇದನ್ನು ಸ್ಥಾಪನೆ ಮಾಡಿ ಇಲ್ಲಿ ಇಂದಿನ ನಮ್ಮ ಜನಾಂಗದವರು ಉಪಯೋಗಿಸ್ತಾ ಇದ್ದಂಥ ಪರಿಕರಗಳನ್ನ ಇವತ್ತು ಇಲ್ಲಿ ನೋಡಿದ್ರೆ ಬೇಜಾನು ಇಲ್ಲಿ ನಮ್ಮ ಒಂದು ರಾಗಿ ಬೀಸುವಂಥ ಕಲ್ಲಿದೆ, ಅದು ನಮ್ಮ ತಾಲೂಕಿನಲ್ಲಿ ಅವೇರಳ್ಳಿ ಚೆನ್ನೇಗೌಡರು ಅಂತ ಅವರ ಮನೆಯದು. ಇವೆಲ್ಲ ಬರೀ ಪರಿಕರಗಳೇ ಅಂತ ಅಲ್ಲ,
ಹಾಡುಗಳು ಅಷ್ಟೇ, ಸೋಪಾನ ಪದಗಳಿರ್ಬೋದು, ಮೊದಲು ಜನಗಳು ನಾಟಿ ನಡ್ತಿದ್ದಾಗ ಆಡ್ತಿದ್ದಂಥ ಹಾಡುಗಳು, ಕಳೆ ಕೀಳುವಾಗ ಆಡ್ತಿದ್ದಂಥ ಹಾಡುಗಳು, ಆಮೇಲೆ ಈ ಪಟದ ಕುಣಿತ, ತಮಟೆ, ಇವೆಲ್ಲ ನಮ್ಮ 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 ಭಾರತೀಯ ಸಂಸ್ಕೃತಿನಲ್ಲಿ ನಾವು ಅಳವಡಿಸ್ಕೊಂಡಂಥ ಇವು ಒಂದು ನಮ್ಮ ಜೀವನ ಶೈಲಿಯ ಒಂದು ಇದು. ಅವನ್ನೆಲ್ಲ ಮರ್ತಿ ನಾವು ಇವತ್ತು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಮ್ಮ ಈ ಜೀವನ ಮಟ್ಟನೇ ಹಾಳಾಗೋಯ್ತಾ ಇದೆ. ಈ ನಮ್ಮ ನಾಗೇಗೌಡರಂಥ ಎಷ್ಟೋ ಜನ ಈ ಥರ ನಮ್ಮ ಒಂದು ಗ್ರಾಮೀಣ ಸಂಸ್ಕೃತಿಯ ಇದನ್ನು ಒಂದಷ್ಟು ಜನ ಮಾಡಿದರೆ ಇದು ಇನ್ನೂ ನಮ್ಮ ಭಾರತೀಯ ಸಂಸ್ಕೃತಿ ಉಳಿತಿತ್ತು ಅಂತ ನನ್ನ ಒಂದು ಅಭಿಮತ. ಅದನ್ನು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯವರೇ ಆದಂಥ ತಿಮ್ಮೇಗೌಡರು ಇವತ್ತು ಅದನ್ನು ವಹಿಸ್ಕೊಂಡು ಈ ಒಂದು ಜಾನಪದ ಪರಿಷತ್ತನ್ನು ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೂ ನಮ್ಮ ಇಂದಿರಾ ಬಾಲಕೃಷ್ಣ ಅವರು ನನಗೆ ನಮ್ಮ ನಾಗೇಗೌಡರು ಪುತ್ರಿಯರು ಅಂತ ನನಗೆ ಈಗ ಗೊತ್ತಾಯಿತು, ತುಂಬ ಸಂತೋಷ. ಇದನ್ನು ಮುಂದುವರಿಸ್ಕೊಂಡೆ ನಮ್ಮ ಒಂದು ಏನು ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಹಳ್ಳಿಗಾಡಿನ ಒಂದು ಇದಿತ್ತು, ಅದನ್ನು ಮುಂಬರುವ ಜನಾಂಗಕ್ಕೆ ನಾವು ತೋರಿಸ್ತಾ ಇದೊಂದು ದಾರಿದೀಪವನ್ನು ಮಾಡಿ ಈ ಜಾನಪದ ಪರಿಷತ್ತನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ನಾನು ಕೇಳ್ಕೊತಾ, ಅದೇ ರೀತಿ ನಮ್ಮ ನಲ್ಲಿಗೆರೆ ತಿಮ್ಮಪ್ಪಾಚಾರ್ಯ ಅವರು 87 ವರ್ಷ ಆಗಿದ್ದು ಅವರು ಸೂತ್ರದ ಬೊಂಬೆ ಆಟ, ಯಾಕೆಂತಂದರೆ ನಾವು ಎಲ್ಲ ಈ ಪ್ರಪಂಚದಲ್ಲಿ ಒಂದು ಸೂತ್ರದ ಗೊಂಬೆಗಳಿದ್ದಂಗೆ ದೇವರು ನಮ್ಮನ್ನು ಆಡಿಸ್ತಾ ಇದ್ದಾನೆ. ಆದರೆ ಅವರು ಜೀವ ಇಲ್ಲದೆ ಗೊಂಬೆಗಳನ್ನ ಆಡಿಸ್ತಾವ್ರೆ ಅಂತ ಅಂದರೆ ಅವರು ದೇವ್ರಿಗಿಂತ ಹೆಚ್ಚು ಅಂತ ನಾನು ನನ್ನ ಒಂದು ಅಭಿಮತ. ಅವ್ರಿಗೆ ದೇವರು ಇನ್ನೂ ಆಯುಸ್ ಆರೋಗ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಅವ್ರು ಇನ್ನೂ ಒಂದಷ್ಟು ದಿನ ಈ ಭೂಮಿ ಮೇಲೆ ಬದುಕಿ ಅವರ ಕಲೆಯನ್ನು ಪ್ರದರ್ಶಿಸಿ ಮುಂದಿನ ಪೀಳಿಗೆಗೆ ಒಂದು ದಾರಿದೀಪ ಆಗಲಿ ಅಂತ ಕೇಳ್ಕೊತಾ ನನ್ನ ಇಷ್ಟು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ರಾಜಣ್ಣ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಸಭೆಯ ಅಧ್ಯಕ್ಷತೆ ವಹಿಸಿರುವ ಪರಿಷತ್ತಿನ ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ಶ್ರೀಮತಿ ಇಂದಿರಾ ಬಾಲಕೃಷ್ಣ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳ್ಕೊಂಡು. ಕರ್ನಾಟಕ ಜಾನಪದ ಪರಿಷತ್ತು ಹಾಕಿಕೊಂಡಂಥ ಕಾರ್ಯಕ್ರಮಗಳಲ್ಲಿ ಬಹು ಮುಖ್ಯವಾದದ್ದಂತೂ ಜಾನಪದ ಲೋಕಸಿರಿ ಕಾರ್ಯಕ್ರಮ. ಈ ದಿವಸ ನಾವು 24ನೇ ಲೋಕಸಿರಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈ ಸಮಾರಂಭದ ಸಿರಿಯಾದಂಥ ಈ ದಿವಸದ ತಿಂಗಳ ಅತಿಥಿಯಾದಂಥ ಸೂತ್ರದ ಗೊಂಬೆ ಆಟದ ಶ್ರೀ ನೆಲ್ಲಿಗೆರೆ ತಿಮ್ಮಪ್ಪಾಚಾರ್ಯರವರೇ, ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ತಾಲೂಕ್ ಪಂಚಾಯಿತಿ ಚನ್ನಪಟ್ಟಣದ ಅಧ್ಯಕ್ಷರಾದಂಥ ಶ್ರೀ ಎಚ್ ರಾಜು ಅವರೇ, ಈ ಜಾನಪದ ಲೋಕದ ಆಡಳಿತಾಧಿಕಾರಿಗಳಂತ ಕುರುವ ಬಸವರಾಜ್ ಅವರೇ, ಶಿವರಾಮ್ ಅವರೇ, ಇಲ್ಲಿ ಬಂದಿರುವಂಥ ನಮ್ಮ ಜಾನಪದ ಎಲ್ಲ ಬಂಧುಗಳೇ, ಸಭಿಕರೇ, ಮಾಧ್ಯಮದವರೇ, ಈ ದಿವಸ ಅಧ್ಯಕ್ಷತೆಯನ್ನು ಶ್ರೀ ಟಿ ತಿಮ್ಮೇಗೌಡರು ವಹಿಸ್ಕೊಳ್ಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಸ್ವಲ್ಪ ಈ ಕಾವೇರಿ ಒಂದು ಏನು ವಿವಾದಗಳು ನಡೀತಾ ಇದೆ ಅದನ್ನು ಬಹಳ ಆಸಕ್ತಿಯಿಂದ ಕುತೂಹಲಕಾರಿಯಿಂದ ಅದನ್ನು ಹತ್ತಿರದಿಂದ ನೋಡ್ತಾ ಇರೋದ್ರಿಂದ ಈಗಾಗಲೇ ಬಂದಿದ್ದಾರೆ ಅದನ್ನು ಇನ್ಸ್ಪೆಕ್ಟ್ ಮಾಡಲಿಕ್ಕೆ. ಸೊ ಅವರಿಗೆ ಒಂದು ಮೆಮೊರಾಂಡಮ್ ಕೊಡಬೇಕು ಅಂತ ಹೇಳಿ ಈ ಸಂಜೆ ಬೆಂಗಳೂರಿನಲ್ಲಿ ಅವರಿಗೆ ಮೆಮೊರಾಂಡಮ್ ಒಂದು ಕೊಡೋಣ ಅಂತೇಳಿ, ಯಾಕೆಂದರೆ ಅವರು ಕಾವೇರಿ ನಿಗಮದ ಹಿಂದಿನ ರಿಟೈರ್ಡ್ ಆಗಿ ಅಧ್ಯಕ್ಷರಾಗಿದ್ದರು ಕೂಡ. ಹಾಗಾಗಿ ಅವರ ಆಸಕ್ತಿ ಕಳಕಳಿಯನ್ನು ಅವರಲ್ಲಿ ಮುಟ್ಟಿಸ್ಲಿಕ್ಕೋಸ್ಕರ ಅವರು ಅಲ್ಲಿರೋದ್ರಿಂದ ಈ ದಿವಸ ಅವರು ಬರಲಿಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಈ ದಿನದ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋಣ. ನೆಲ್ಲಿಗೆರೆ ತಿಮ್ಮಪ್ಪಾಚಾರ್ಯರ ಬಗ್ಗೆ ಈಗಾಗಲೇ ನಿಮಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕಾಡಲ್ಲಿ ಕೊಟ್ಟಿದೆ. ಇವರು ಒಂದು ಪ್ರಖ್ಯಾತವಾದಂಥ ಸೂತ್ರದ ಗೊಂಬೆ ಆಟ ಆಡಿಸುವಂಥ ಕಲಾವಿದರು. ಇದರ ಜೊತೆ ಮೂಡಲ್ಪ ಯಕ್ಷಗಾನದ ಕಲೆಯನ್ನು ಕೂಡ ಕರಗತ ಮಾಡಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಇಡೀ ಕರ್ನಾಟಕದಲ್ಲಿ ನೀಡಿದ್ದಾರೆ. ಈಗಾಗಲೇ ಇವರು ನಾಗೇಗೌಡರ ಸಂಸ್ಥಾಪಕರಾದಂಥ ನಾಡೋಜ HL ನಾಗೇಗೌಡರ ಒಂದು ಆಸಕ್ತಿಯಿಂದ ಈಗಾಗಲೇ ಜಾನಪದ ಲೋಕದಲ್ಲಿ ಹಲವಾರು ಬಾರಿ ಬಂದು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಈಗ ಅವರಿಗೆ 87 ವರ್ಷ. ಅವರ ಹಾಡೋದನ್ನು ಕೇಳಿದರೆ ನಿಜವಾಗಿ ಅವರಿಗೆ ಅಷ್ಟು ವಯಸ್ಸಾಗಿದೆ ಅಂತ ಅನಿಸಲ್ಲ. ಯಾವುದೇ ಒಂದು ನಡುಕ ಇಲ್ಲ. ಅದಲ್ಲದೆ ಅವರ ಉತ್ಸಾಹ, ಮೃದಂಗವನ್ನು ಸೊಂಟಕ್ಕೆ ಕಟ್ಟಿಕೊಂಡು
ಈಗಲೂ ಕೂಡ ನಾನು ಬಾರಿಸ್ತೇನೆ ಅಂತಲ್ಲ. 87 ವರ್ಷದಲ್ಲಿ ಯಾರು ನಮಗೆ ನಡಿಲಿಕ್ಕೆ ಕೂಡ ಆಗೋದಿಲ್ಲ ಅನಿಸುತ್ತೆ. ಕೂತ್ರೆ ಸಾಕಪ್ಪ, ಮಲಗಿದ್ರೆ ಸಾಕಪ್ಪ ಅನ್ನೋ ಒಂದು ವಯಸ್ಸು. ಅಂಥದ್ರಲ್ಲಿ ಇಷ್ಟು ಆಸಕ್ತಿಯಿಂದ ಈ ಜಾನಪದ ಲೋಕದ ಈ ಲೋಕಸಿರಿ ಕಾರ್ಯಕ್ರಮಕ್ಕೆ ಬಂದಿರೋದು ನಿಜವಾಗಿಯೂ ನಮ್ಮ ಸೌಭಾಗ್ಯ ಅಂತ ಹೇಳಿ ತಿಳಿದಿದ್ದೇನೆ. ನೀವೆಲ್ಲ ನೋಡಿದ್ದೀರಿ, ಶಿಷ್ಟ ಕಲಾವಿದರು ಅವರೆಲ್ಲ ಬಹಳ ಪ್ರಚಾರ ಪಡ್ಕೊಳ್ತಾರೆ. ಯಾಕೆ ಅಂತಂದರೆ ಅವ್ರು ಚೆನ್ನಾಗಿ ಪಾಲಿಷ್ ಮಾಡ್ಕೊಳ್ತಾರೆ. ಈಗ ಒಂದು ಡೈಮಂಡ್ ಅಂತ ಏನು ಹೇಳ್ತಾರೆ, ವಜ್ರದ ಚೂರು, ಅದಕ್ಕೆ ಸ್ವಲ್ಪ ಹೊಳಪು ಕೊಟ್ಟರು ಕೂಡ ಭಾಳ ಪ್ರಕಾಶಮಾನವಾಗಿ ಅದು ಹೊಳೆಯುತ್ತೆ. ಆದರೆ ನಮ್ಮ ತಿಮ್ಮಪ್ಪಾಚಾರ್ ಅಂತವರು ಪಾಲಿಷ್ ಇಲ್ಲದೆ ಇರೋ ಅಂಥ ದೊಡ್ಡ ಕೋಹಿನೂರು ಅಂತ ಹೇಳಬೇಕು. ಯಾಕೆಂತಂದರೆ ಅವ್ರು ಯಾವುದೇ ಆಡಂಬರ ಇಲ್ಲ, ತಮ್ಮ ಕಲೆಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥವರು. ಇಂಥ ಕಲಾವಿದರು ಇನ್ನೂ ನಮ್ಮ ಕರ್ನಾಟಕದಲ್ಲಿ ಹಲವಾರಿದ್ದಾರೆ. ಅವರ ಈ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಅವ್ರನ್ನ ಆಹ್ವಾನಿಸಿ ಅವರ ಅನುಭವದ ಮಾತುಗಳನ್ನ ನಾವೆಲ್ಲ ದಾಖಲೀಕರಿಸ್ಕೊಳ್ಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ. ಅವರ ವಯಸ್ಸು ನೋಡಿದರೆ ನಾವೀಗಾಗಲೇ ಮುಂಚೆನೇ ಅವರನ್ನು ಬರಮಾಡ್ಕೊಳ್ಬೇಕಾಗಿತ್ತು. ಲೇಟ್ ಆದರೂ ಪರವಾಗಿಲ್ಲ, ಇವತ್ತು ಆ ದಿನ ಬಂದಿರೋದ್ರಿಂದ ನಮಗೆ ಖಂಡಿತವಾಗಿ ಭಾಳ ಸಂತೋಷ ಆಗಿದೆ. ಈಗ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ತಾ ಅವರ ಅನುಭವಗಳನ್ನ, ಅವರ ಕಷ್ಟ ಸುಖಗಳನ್ನ ನಿಮ್ಮಲ್ಲಿ ಹಂಚ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಬಂದಂಥ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಲ್ಲ ಕೊಡಿಸ್ತು. ತಿಮ್ಮಪ್ಪಾಚಾರ್ಯ ಅವ್ರನ್ನ ನೋಡಿದರೆ ಭಾಳ ಹಿಂದಿನಿಂದ ಎಷ್ಟು ಪರಂಪರೆಯನ್ನು ತಪ್ಪಿಕೊಂಡಿದ್ದಾರೆ ಅನ್ನೋದನ್ನು ಅಚ್ಚರಿ ಪಡುವಷ್ಟಿದೆ. ಅವರು ಕಳೆದ ತಿಂಗಳು ಚುಂಚನಗಿರಿಲಿ ಹೀಗೆ ಮೂಡ್ಲಪಾಯ ಯಕ್ಷಗಾನದ ಮೇಲೆ ಒಂದು ಶಿಬಿರ ಇತ್ತು. ಆ ಶಿಬಿರದಲ್ಲಿ ಎಲ್ಲೋ ಸನ್ಮಾನ ಮಾಡಿದರೆ ಪಟ್ಟಾಭಿಷೇಕ ಆಗುವಾಗಿನ ಶ್ಲೋಕನ ಆ ಕ್ಷಣ ಹಾಡಿಬಿಟ್ಟಿದ್ರು. ಅವ್ರ ಹತ್ರ ಏನು ತುಂಬಿದೆ ಏನಿಲ್ಲ ಅನ್ನೋದು ಹೇಳೋದಕ್ಕೆ ಕಷ್ಟ. ಈ ಸಂಗೀತ ಪರಂಪರೆನ ಹೇಗೆ ಕಲ್ತಿರಿ ಅಂದರೆ 4 ತಲೆಮಾರಿಂದ ನಮ್ಮ ಮನೆತನ ಈ ಗೊಂಬೆ ಆಟಕ್ಕೆ ಮೀಸಲಿದೆ ಅಂತ ಹೇಳ್ತಾರೆ. ಈಗ ನೋಡೋರು ಕಡಿಮೆ ಆಗ್ತಾ ಇದ್ದಾರೆ, ಎಲ್ಲ ಸಿನಿಮಾ ಬಂದು ತೊಂದರೆ ಆಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಟಿ ವಿ ಬಂದು ಈಗ 20 ವರ್ಷ 30 ವರ್ಷದಲ್ಲಿ ಸಿನಿಮಾ ಬಂದು ಅಂತ ಹೇಳೋರು ನಾಗೇಗೌಡರು ಮತ್ತು ಜಯೇಶ್ ಪಟೇಲ್ರಂಥವ್ರು. ಈಗ ಅದು ಇನ್ನೂ ಮಾಡಿ ಸಿನಿಮಾದವರೇ ಒದ್ದಾಡ್ತಾ ಇದ್ದಾರೆ. ಟಿ ವಿ ಏನಾದ್ರು ಮಾಡಿ ಏನಾದ್ರು ನಿಲ್ಲಿಸಿದರೆ ನಾವು ಬದುಕ್ತೀವಿ ಅನ್ನೋ ಕಾಲಕ್ಕೆ ಬಂದಿದೆ. ಹಾಗಾಗಿ ಸೂತ್ರಗೊಂಬೆ ಇನ್ನೂ ಪರಂಪರೆ ಇದು. ನನಗೆ ಅಂದಾಜು ಮಾಡಿದ ಅದರ ಸ್ಥಾಯಿನ ನೋಡಿದರೆ ಭರತನಾಟ್ಯ ಶಾಸ್ತ್ರದಷ್ಟೇ ಅದು ನಾಟ್ಯಕ್ಕೆ ಮಾತ್ರ ಕಾಣ್ತಾ ಇದೆ. ಅದರ ನೆಲಗಟ್ಟು, ಅದರ ರಾಂಗಿಕ ಚೆಹರೆಗಳು ಪೂರ್ತಿ ಅಲ್ಲಿಂದ ಹರಿದು ಬಂದಿರೋದು, ಅದರ ಸಿಸ್ಟಮ್ ಅಲ್ಲಿ ಸಿಗುತ್ತೆ. ಇವ್ರ ಮೂಲಕ ನಡೆದು ಬಂದಿರೋ ಭರತನಾಟ್ಯ ಶಾಸ್ತ್ರದ ರಂಗಿಕ ಚೌಕಟ್ಟುಗಳು ನಮಗೆ ಕಾಣಸಿಗುತ್ತೆ. ಅವರು ಭಾಳ ಹೇಳ್ತಾ ಇದ್ರು, ಈ ಹಾಡುಗಾರಿಕೆಯಲ್ಲಿ, ಈ ಸಂಗೀತದಲ್ಲಿ, ಈ ಆಟದಲ್ಲಿ ನಾಟಿ ರಾಗ ಭಾಳ ಮುಖ್ಯ ಅಂತ ಕೇಳ್ತಾ ಇದ್ವಿ. ಆ ನಾಟಿ ರಾಗ ಏನಿರುತ್ತೆ ಅಂತ ಒಂದು ಸ್ವಲ್ಪ ಹೊತ್ತು ನಾನು ಹೇಳ್ಬಿಟ್ಟಿದ್ದೆ ನಿಮಗೆ. ಬೇಕಾದರೆ ಇಲ್ಲಿ ಸುತ್ತಿಗೆನೂ ಕೊಡ್ತೇನೆ, ನೀವೇ ಪಕ್ಕಕ್ಕೆ ಇಟ್ಟಿದ್ದೀರಿ, ಯಾವಾಗ ಬೇಕಾದ್ರೂ ನಿಲ್ಲಿಸ್ಬೋದು. ಒಂದು ಸುತ್ತು ನಾಟಿ ರಾಗ ಹೇಗೆ, ಇಲ್ಲೆಲ್ಲ ಸಂಗೀತ ವಿದ್ವಾಂಸ ಶಿವಾಜಿರಾವ್ ಅವರು ಇದ್ದಾರೆ. ನನಗೊಂದು ಕುತೂಹಲನೂ ಇದೆ, ಇಲ್ಲಿ ಬರೋ ಕರ್ನಾಟಕ ಸಂಗೀತ ಹೇಗೆ, ಸಂಗೀತದಲ್ಲಿ ಬಳಸೋ ಕರ್ನಾಟಕ ಸಂಗೀತ ಹೇಗೆ, ಯಕ್ಷಗಾನ ಬಯಲಾಟದಲ್ಲಿರೋ ಕರ್ನಾಟಕ ಸಂಗೀತಗಳ ವ್ಯತ್ಯಾಸಗಳನ್ನು, ಚೆಹರೆಗಳನ್ನು, ಬದಲಾವಣೆಗಳನ್ನು ಗುರುತಿಸಿ ನೋಡುವ ಅಧ್ಯಯನ ನಮ್ಮಲ್ಲಿ ಈಗ ಆಗಬೇಕಾಗಿದೆ. ಈ 3 ಮುಖಗಳನ್ನು ಒಳಗೊಂಡಿರೋ ವ್ಯಕ್ತಿಶಾಹಗಳು ಸಿಗೋದು ಕಷ್ಟ ಆಗ್ತಾ ಇರೋ ಸಂದರ್ಭದಲ್ಲಿ, ಬಟ್ ಅಧ್ಯಯನದ ಸಾಮಗ್ರಿಗಳು ನಮ್ಮ ಹತ್ರ ತುಂಬಿರೋದು ನಿಜ. ಇದು ದಾಖಲಾದರೂ ಬಹಳ ಮುಖ್ಯವಾದ್ದು ಅನ್ನೋದು ನನ್ನ ನೆನಪಿಗೆ. ಅವ್ರ ಮೂಲಕನೇ ನಾನು ನಾಟಿ ರಾಗ ಇನ್ನೊಂದು ಸರಿಗೆ ಹೆಸರೇ ನಾಟಿ ಅಂತ ರಾಗ ಇದೆ, ಬಹಳ ವಿಶೇಷವಾದ ಹೆಸರು ಕೂಡ ಅದರ ಚೌಕಟ್ಟನ್ನು ಪ್ರತಿನಿಧಿಸುತ್ತೇನೋ. ಒಂದು ನಾಟಿ ರಾಗದ ಒಂದು ನುಡಿನ ಗಣಪತಿ ಧ್ಯಾನ ಮಾಡಿದ್ದೆ ನಾಟಿ ರಾಗದಲ್ಲಿ. ಮತ್ತೆ ಇನ್ನೊಂದ್ಸರಿ ಪರಿಚಯ ಮಾಡಿಕೊಡ್ತೀನಿ. ಆ
ಇದು ನಾಟಿ ರಾಗದ ರೂಪ ಇದು ಅಂತ. ಈಗ ನೀವು ಈ ಗೊಂಬೆ ಆಟದಲ್ಲಿ ಎಷ್ಟು ರಾಗಗಳು ಬಳಕೆ ಆಗ್ತವೆ ಸಾಮಾನ್ಯವಾಗಿ? ಸಂದರ್ಭಕ್ಕೆ ತಕ್ಕನಂತೆ ಹಾಂ, ಅಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ವೀರರಸ ಬರ್ತದೆ, ಸುಂದರ ರಸ ಅಂತ ಹೇಳಿದ್ರು ಮೊದಲೇ ಗಣಪತಿ ಧ್ಯಾನದಲ್ಲಿ ಹೇಳಿದ್ದೀನಿ. ನವರಸಗಳು ಭರಿತವಾಗಿ ಆಡ್ತಕ್ಕಂಥ ಸಂದರ್ಭಗಳು ಬರ್ತವೆ. ಆಯಾ ಸಂದರ್ಭಕ್ಕೆ ತಕ್ಕನಾಗಿ ಆಯಾ ಸಂದರ್ಭಕ್ಕೆ ಪಾತ್ರ ಅಭಿನಯ ತಕ್ಕಂತೆ ರಾಗ ಉಪಯೋಗ. ಈಗ ಬೆಳಿಗ್ಗೆ ಹಾಡೋ ರಾಗ ಬೇರೆ, ಮಧ್ಯರಾತ್ರಿಗೆ ಬೇರೆ, ಮಧ್ಯರಾತ್ರಿ ಹೌದೌದು ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಹೌದು. ಈಗ ನೀವು ಕಲಿಯೋ ಕಾಲಕ್ಕೂ ನೀವು ಈಗ ನುಡಿಸೋ ಕಾಲಕ್ಕೂ ಏನಾದರೂ ವ್ಯತ್ಯಾಸಗಳಾಗಿದೆ? ವ್ಯತ್ಯಾಸ ಇದೆ. ಈಗ ನೀವು ಹಾಗೆ ಆಡ್ಬೇಕಂದ್ರೆ ಇಡೀ ರಾತ್ರಿ ಎಲ್ಲ ಕರಿಬಂಡಿದ ಕಥೆ ಇತ್ಯಾದಿಗಳು ರಾತ್ರಿ ಎಲ್ಲ ಆಡ್ತಿದ್ವು. ಇವಾಗ 1 ಗಂಟೆ ಇಡೀ ರಾತ್ರಿ ಅಂದರೆ 8 ಗಂಟೆ ಕಾಲದ 1 ಗಂಟೆಗೆ ಮುಗಿಸಿ ಅಂತ ಹೇಳ್ತಾರೆ. ಯಾವ ಭಾವದಲ್ಲಿ ಮುಗಿಸೋದು, ಯಾವ ರೀತಿಯಲ್ಲಿ ಮುಗಿಸೋದು, ಕಾಲ 1ನೇ ಕಾಲ, 2ನೇ ಕಾಲ, 3ನೇ ಕಾಲ, ಅದರಲ್ಲಿ ರಾಗಗಳು ಯಾವ್ದು ಮುಗಿಸೋದು, ಯಾವ ಭಾವದಲ್ಲಿ ನಾವು ರಾಗ ಪರಿಚಯ ಮಾಡೋಣ, ಎಲ್ಲಿ ಮಾಡಿ ಸಾಧ್ಯವಾಗುತ್ತೆ ಅದನ್ನು ಯೋಚನೆ ಮಾಡಿ. ಅಲ್ಲಿ ನೀವೇ ಮಾಡಿದ್ದು ನಾವು ಇಡೀ ರಾತ್ರಿ ಎಲ್ಲ ಮಾಡ್ತಿದ್ದ ಕಥೆಯನ್ನ 1 ಗಂಟೆ ನೀವು ಸೇರಿಸಿ ತಂದುಬಿಟ್ರೆ. ಈಗ ಆ ರಾಗಗಳು ಏನ್ ಮಾಡ್ತಿತ್ತು, ನಿಧಾನಕ್ಕೆ ಮೆಟ್ಲತ್ತಿ ಹೋಗಿ ಆಕಾಶಕ್ಕೆ ಹೋಗಿ ಆಮೇಲೆ ವಿಹರಿಸೋದು ಕರ್ಕೊಂಡು ಹೋಗ್ತಿತ್ತು, ಅವರೋಹಣ 2 ಕರ್ಕೊಂಡು ಹೋಗ್ತಿತ್ತಲ್ಲ. ಈಗ ಅದೆಲ್ಲ ಸ್ಪೀಡು, ಯಾಕೆ ನಾವೆಲ್ಲ ಮೈಂಡ್ ಬದಲಾಗ್ಬಿಟ್ಟಿದ್ದೇವೆ. ನಮ್ಮ ಸ್ಪೀಡಿಗೆ ತಕ್ಕಂಗೆ ನೀವು ಬನ್ನಿ ಅಂತ ಕೇಳ್ತಾ ಇದೆ ಜನ. ಅದನ್ನು ಬದಲಾಯಿಸಕ್ಕಾಗಲ್ಲ ಈಗ. ಅಲ್ಲ, ಈಗ ನೀವು ಅಷ್ಟೊತ್ತು ಹೋಗ್ಬೇಕಲ್ಲ, ಅದನ್ನ ಕಡಿಮೆ ಕಾಲಕ್ಕೆ ಅಥವಾ 3, 4, 5 ಸಾರಿ ಪಲ್ಲವಿ ಅವು ಚರಣಗಳನ್ನ ರಿಪೀಟ್ ಮಾಡಬೇಕಲ್ಲ, ಅದನ್ನು ಕಡಿಮೆಗೊಳಿಸಿದ್ರೆ ಆದೀತಾ ಅಂತ. ಇದು ಸಹನ ರಾಗ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಇಲ್ಲಿ ಸಂಗೀತದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ನಮಗೆ ಸ್ವರ ಹಾಕಕ್ಕೆ ಬರೋಲ್ಲ, ಅದು ಭಾವನೆ ತೋರಿಸಿದ ಅಷ್ಟೇ. ಇದು ಸಹನ ರಾಗ ಅಂತ ನಾವು ಭಾವಿಸ್ಕೊಂಡು ಆಡ್ತಿದ್ವಿ ಸಂದರ್ಭಕ್ಕೆ ತಕ್ಕನಾಗಿ. ಜ್ಞಾಪಶಕ್ತಿ ನಮಗೆ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲ, ನಾವೆಲ್ಲ ಸಹಿಸ್ಕೊಳ್ಳೋಕೆ ತಯಾರಿದ್ದೀವಿ. ಇಲ್ಲಿ ಕೂತಿರೋ ಸಭಾನೇ ನೋಡಿದರೆ ಎಷ್ಟು ತಣ್ಣಗೆ ಮರ ನೇಚರ್ ಜೊತೆಗೆ ಲೀನಾಗಿ ಸುಮ್ಮನೆ ಕೂತೋದು ಒಂದು ಧ್ಯಾನದ ಥರ ಇದ್ದ ಹಾಗಿದೆ. ರಜಕ ಬಲ್ಲನೆ ಸೀತೆ ನಿಜಗಮ ಎಂಬುದನು ತೊರೆದು ನಿಜ ತೊರೆದು ಫಲವೇನು ಅಣ್ಣಯ್ಯ ತರಿಗಿಡದು ತರಿಗಿಡದು ತತ್ತೆ ಅಣ್ಣಯ್ಯ ನೀನು ಲಾಲೇಸು ಎನವಟಾನ ಅಗ್ರಜ ತರಿಗಿಡದಿತ್ತು ತೋದಿ ತಗದರಿಗಿಡದು ತರಿಗಿಡದು ತರಿಗಿಡದ ತರಿಗಿಡದ. ಈಗ ಆಟದ ಪ್ರದರ್ಶನದಲ್ಲಿ ಗೊಂಬೆ ಮಾಡ್ಕೊಳ್ಳೋದೆಲ್ಲ ಯಾವ ಮರದಲ್ಲಿ ಬಳಸ್ತೇವೆ, ಇಂಥದೇ ಮರ ಬಳಸಬೇಕು ಅಂತ ಇದೆಯಾ? ಹೌದು. ಮುಖಕ್ಕೆ ಒಳ್ಳೆ ಗಟ್ಟಿ ಮರ ಬೇಕು.
ಅದಕ್ಕೆ ಹಿಂದೆ ನೀರ್ಬಂದಿ ಅಂತ ಬರ್ತಿತ್ತು, ಈಗಲೂ ಇದೆ ನೀರ್ಬಂದಿ. ಬೇಪಾಲೆ ಮರ ಅಂತ ಬರ್ತಿತ್ತು ಹಿಂದೆ, ಅದು ಈಗ ಕಮ್ಮಿ ಆಗಿದೆ. ಅದರಲ್ಲಿ ತ್ಯಾಗ ಮತ್ತು ಒನ್ನೆ ಇದನ್ನ ಬಳಸ್ಬೋದು. ಮುಖ ಮಾಡಬೇಕಾದ್ರೆ ಇಲ್ಲಿ ತೋಳಿಗೆ ಮತ್ತು ಬಿಂಬಕ್ಕೆಲ್ಲ ಅಗವಾಗಿರ್ತಕ್ಕ ತೂಕ ಕಮ್ಮಿ ಆಗಿರ್ತಕ್ಕಂಥ ಮರ ಉಪಯೋಗಿಸ್ತೀವಿ. ಈಗಲೂ ಮಾಡ್ತಾ ಇದ್ದೀನಿ, ಕೇಳೋದಿಲ್ಲ. ಅದಕ್ಕೆ ಸಹಾಯನೂ ಕೇಳಿದ್ದೀನಿ, ಯಕ್ಷಗಾನ ಅಕಾಡೆಮಿಯಿಂದ ಗೌರ್ಮೆಂಟಿಂದ ಸಹಾಯನೂ ಕೇಳಿದ್ದೀನಿ, ಮಾಡ್ತಾ ಇದ್ದೀನಿ ಅಂತೇಳಿ. ಯಾರೂ ಸಹಾಯ ಮಾಡ್ತಾ ಇಲ್ಲ ನಮಗೆ. ನಿಮ್ಮಲ್ಲಿ ಎಷ್ಟು ಗೊಂಬೆ ಇದಾವೆ ಈಗ? ಸುಮಾರು ಒಂದು 100 ಗೊಂಬೆ ಇದೆ. 100 ಗೊಂಬೆಲಿ ರಾಮಾಯಣ ಮಹಾಭಾರತ ಎರಡು ಎಲ್ಲ ಯಾವುದೇ ಪ್ರಸಂಗ ಹೇಳಿದ್ರು ಮಾಡ್ತೀರಿ? ಹೌದೌದು. ರಾಮಾಯಣ ಮಹಾಭಾರತ ಅಲ್ಲದೆ ಬೇರೆ ಯಾವ್ದಾರು? ಕರಿಬಂಟನ ಕಥೆ, ಮತ್ತೆ ಸಾಂಘಿಕ ಪುರಾಣದಲ್ಲಿ ಮಾರ್ಕಂಡೆ, ಭಕ್ತ ಮಾರ್ಕಂಡೆಯ ಮತ್ತು ದೇವಿ ಮಹಾತ್ಮೆ. ದೇವಿ ಮಹಾತ್ಮೆ ಈಗ ಮೈಸೂರು ದಸರಾ ಕೊಟ್ಟಿದ್ರು ಮೊನ್ನೆ ಕಳೆದ ವರ್ಷ. ಅಲ್ಲಿಗೆ ದೇವಿ ಮಹಾತ್ಮೆನೇ ಮಾಡಿದ್ರು. ಈಗ ನಿಮ್ಮ ತಂದೆ ತಾತರ ಕಾಲಕ್ಕೂ ಈಗ ಗೊಂಬೆಲಿ ಏನಾದ್ರು ಬದಲಾವಣೆ ಆಗಿದಾವ? ಗೊಂಬೆ ಬದಲಾವಣೆ ಆಗಿಲ್ಲ. ಗೊಂಬೆ ಬದಲಾವಣೆ ಆಗಿಲ್ಲ. ಹಿಂದೆ ಕಣ್ಣು ಆಡಿಸುವಂತ ಗೊಂಬೆಗಳೆಲ್ಲ ಇರ್ತಿದ್ವು ಅಂತ ಕೇಳ್ತೀವಿ. ಈಗಲೂ ಇದು ಮಾಡ್ತಾ ಇದ್ದೇನೆ, ಮಾಡಿದ್ದೀನಿ ಈಗಲೂ. ತುಟಿ ಆಡ್ಸೋದು, ಕಣ್ಣು ಆಡ್ಸೋದು. ಹೌದು. ಹಿಂದೆ ಕಾಲುಗಳಿಲ್ಲ ಬೊಂಬೆಗಳಿಗೆ. ನಾನು ಕಾಲ ಆಡಿದ್ರೆ ಕಾಲು ಮಾಡಿದ್ರೆ ಗತಿ ತಕ್ಕನಾಗಿ ಬರುತ್ತಲ್ಲ ಅಂತೇಳಿ ಮನಸ್ಸು ಹೇಗೆ ಗತಿ ತೋರಿಸ್ತಾರೋ ಹಾಗೆ ಕುಣಿಸಿ ತೋರಿಸ್ತೀವಿ. ಬೊಂಬೆಗಳಲ್ಲಿ ಮನಸ್ಸು ಹೇಗೆ ಭಾವ ತೋರಿಸ್ತಾರೋ, 1ನೇ ಕಾಲ 2ನೇ ಕಾಲ 3ನೇ ಕಾಲ, ಹಾಗೆ ಬೊಂಬೆಗಳಲ್ಲೂ ಆ ಭಾವ ತೋರಿಸ್ತೀನಿ. ಅಥವಾ ಸಿದ್ಧತೆ ಮಾಡಿದ್ದೀನಿ ನಾನು. ಬೊಂಬೆಗಳು ತಯಾರು ಮಾಡಿ ಮಾಡಿದ್ದೀನಿ. ಈಗ ಸೂತ್ರ ಮಾತ್ರ ಬಳಸ್ತಿರೋ, ಸಲಾಕಿನೂ ಬಳಸ್ತಿರೋ? ಸಲಾಕಿನೂ ಸಂದರ್ಭಕ್ಕೆ ಬಳಸ್ತೀವಿ. ಸಲಾಕಿನೂ ಬಳಸ್ತೀವಿ. ಈ ಹೆಣ್ಣು ಗೊಂಬೆಗಳಿಗೆಲ್ಲಾನು ಸೂತ್ರ, ವಿಶೇಷವಾಗಿ ಸೂತ್ರನೇ ಬಳಸೋದು. ಈಗ ತಮಾಷೆಗೆ ಯಾವ ಗೊಂಬೆಗಳು ಬಳಸ್ತಿದ್ರಿ? ಚಾರಕ, ಹನುಮನಾಯಕ ಹಾಕಿ ಬೊಂಬೆ ಇದೆ. ಅದರಲ್ಲಿ ತುಟಿ ಆಡ್ಸೋದು, ದಂತ ಆಡ್ಸೋದು ಬೊಂಬೆ ಇದೆ. ಅದು ಸಂದರ್ಭಕ್ಕೆ ತಕ್ಕನಾಗಿ ಸಿಗರೇಟ್ ಸೇದೋದು ತೋರಿಸ್ತೀವಿ. ಹೌದೌದು, ಸಿಗರೇಟ್ ಅದು ಸಂದರ್ಭಕ್ಕೆ ತಕ್ಕನಾಗಿ. ಸಿಗರೇಟ್ ಸೇದೋದು ಅಂದ್ರೆ ಗೊಂಬೆನೇ ಸಿಗರೇಟ್ ಸೇದಿದ ಹಾಗೆ ಗೊಂಬೆನೇ ಸೇದಿ ಹೊಗೆ ಬಿಟ್ಬಿಡುತ್ತೆ. ನಿಮಗೆ ನೋಡಕ್ಕೆ ಈಗ ಸಿಕ್ಕದ ಕಷ್ಟ. ಇಲ್ಲಿ ಒಂದು ಗೊಂಬೆ ಇದೆ, ರಾಣೆಬೆನ್ನೂರು ಗೊಂಬೆಲಿ. ಅವರು ಹಿಂದೆ ಹೇಳ್ಬೇಕಾದ್ನ ಹಿಂದೆ ಅವ್ರ ಮೇಳದ ಹಿಂಭಾಗದಲ್ಲಿ ಕುಣಿಸೋರೆ ಒಂದು ದಮ್ ಎಳೆದ್ಬಿಡ್ತಾರೆ. ದಮ್ ಎಳೆದ್ಬಿಟ್ಟು ಹೊಗೆ ಬಿಟ್ರೆ ಪಾತ್ರವೇ ಎಳೆದಂತಹ ಚಮತ್ಕಾರನು ಗೊಂಬೆ ಆಟದಲ್ಲಿ ತೋರಿಸ್ತಾ ಇತ್ತು. ಅದರ ರೂಪ ನೀವು ಗೊಂಬೆಗಳನ್ನು ಈಗ ಸ್ವಲ್ಪ ನೋಡ್ತೀರಿ ಒಂದು ಸುತ್ತಲ್ಲಿ. ಯಾವ್ದಾದ್ರು ಒಂದು ಪ್ರಸಂಗದ ಯಾವ ಗೊಂಬೆ? ಒಂದೇ ಒಂದು ಕೋರಿಕೆ ಅವ್ರದ್ದು, ನಾವು ಆಡಿಸುವ ಪೂರ್ತಿ ಮನಸ್ಸಿದೆ, ಹುರುಪಿದೆ, ಉತ್ಸಾಹ ಇದೆ, ತಂಡ ಇದೆ. ಸಂದರ್ಭಾನುಸಾರ ನಮಗೆ ಅವಕಾಶಗಳು ಅಲ್ಲಲ್ಲೇ ದೊರೀಲಿ ಅನ್ನೋದೇ ಒಂದು ಕೋರಿಕೆ. ಈ ಕೋರಿಕೆನ ಏನು ಸಾಧ್ಯವೋ ಅಷ್ಟು ಪಾಲಿಸೋಕೆ ಪ್ರಯತ್ನಿಸೋಣ. ಈಗ ಆ ಬಲರಾಮನ್ ಪಾತ್ರನ ಬೇರೆ ಯಾವ್ಯಾವ್ದಕ್ಕೆ ಬಳಸ್ತೀರಿ? ಸಂದರ್ಭ ರಾಜಪಾತ್ರಕ್ಕೆ ಅನೇಕ ತೆಗೆದುಬಿಟ್ಟು ಬೇರೆ ಪಾತ್ರ. ಹಾಗಾಗಿ ನಮ್ಮ ಹತ್ರ ಅವ್ರ ಹತ್ರ 100 ಗೊಂಬೆ ಇದೆ. ರಾಮಾಯಣ ಮಹಾಭಾರತ ಯಾವ ಪ್ರಸಂಗ ಕೇಳಿದ್ರು ಪಾತ್ರನ ಹೊಂದಿಸಬಲ್ರು. ಲವ ಕುಶ ಆಗುತ್ತೆ, ಅರ್ಜುನ ಲಕ್ಷ್ಮಣ ಆಗುತ್ತೆ, ಸಹದೇವ ಆಗುತ್ತೆ ಅಲ್ವಾ. ರಾಮ ಕೃಷ್ಣ ಬ್ರಹ್ಮ ವಿಷ್ಣು ಮಹೇಶ್ವರು ಮಾತ್ರ ಪ್ರತ್ಯೇಕವಾದರು. ಈಗ ಹಲಾಯುಧ ಬಂದರು, ಹಲಾಯುಧ ಹೊತ್ಕೊಂಡೇ ಬಂದರು. ಬಲರಾಮನ
ಕಿರೀಟವನ್ನು ಹತ್ತಿಗಳು ಧರಿಸಿ ಕರದೊಳ್ ಫಲದಾಯುಧರಾಗಿ ಬಂದು ನಿಂತಿರುವುದಾರೆ ಸ್ವಾಮಿ ಭಕ್ತಿ ಜನ ಪ್ರೇಮಿ. ಫಲ ಮಾನುಷ್ಯನೇ ಹೀಗೆ ಬಾ ಆಗು ಬಂದ ಮತ್ತು ಹೀಗೆ ಬಾ. ಆಗು ಬಂದ ಬಂದ್ರಿ. ಹೀಗೆ ಬಂದವರು ಹಾ ಯಾರು ಯಾರೆಂದು ಭಯಭರಿತ ಭಕ್ತಿಯಿಂದ ಮಾತನಾಡಿಸುವ ಮಾನವ ನೀನು ಧಾರು, ನಿನ್ನ ಪೆಸರನ್ನು ಸಾರು. ನಿಮ್ಮ ಹತ್ತಿನ ಮೇಲೆ ಓಡಾಡುವ ಪಟಸಾರಥಿ ಎನ್ನುತ್ತಾರೆ ಸ್ವಾಮಿ ಭಕ್ತ ಜನ ಪ್ರೇಮಿ. ಫಲ ಈ ಸಾರಥಿ ನನ್ನನ್ನು ಅದಾವೆಂದು ಕೇಳುತ್ತಲಿವೆ. ಹೌದು ಬುದ್ಧಿ. ವಸುದೇವನ ಧರ್ಮಪತ್ನಿ ದೇವಿ ಗರ್ಭದಿ ರೋಹಿಣಿ ಗರ್ಭಕ್ಕೆ ಗಮಿಸಿ ಜಠರದಿಂ ಹೊರಮಟ್ಟು ಬಾಲ ಲೀಲೆಗಳನ್ನು ಕಳೆದು ಬಹುವಿದ್ಯಗಳನ್ನು ಬಲ್ಲಿದವನಾಗಿ ಬಹು ಶೌರ್ಯವುಳ್ಳ ನೀಲ ಫಲಧರ ಹಲಧರ ಶಂಕರ್ಷಣ ರೋಹಿಣಿಯ ಬಲಭದ್ರ ಬಲರಾಮ ಕುಕುತ್ಮ್ಯ ಪುತ್ರಿ ರೇವತಿ ಪತಿ ಎಂದು ಪ್ರಸಿದ್ಧಿಪಡಿಸಿ ಚಾರ ವರಗುಣ ಸಾರ ಬಳಿ ಬೆಳಿ ರಾಜ ರಾಜ ಬಲರಾಮ ಬಹುಪರ 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 ಅಪ್ಪ ದಯ ದಯ ತದ ತೆನು ಧೀ ತದ ತದಿ ದಯ 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 ತೋ ಜನಂ ದಗ ಜಂ ದಗ ಜಂ ದಗ. ಇಲ್ಲಿ ಸಂಗೀತ ಮಾಡ್ಕೊಂಡಿರೋ ಇದ್ರೆ ಸ್ವಲ್ಪ ರಾಘವರ್ ಪರ್ದೆ ಹೇಳಿದೆ, ಅದು ಏನು ಸ್ವಲ್ಪ ವ್ಯತ್ಯಾಸ ಇದ್ದರೆ ತಿಳಿಸ್ಬೋದು, ನಾವು ಕಲಿಯಬೇಕಾದಷ್ಟು. ಅವರು ನಮ್ಮ ನಂಬಿಕೆ ನಮ್ಮ ಒಳಕ್ಕೂ ನಿಮಗೆ ಹಾಕ್ಬಿಟ್ರೆ ಏನಾದ್ರು ವ್ಯತ್ಯಾಸ ಇದ್ರೆ ಮೊದಲನೇ ಹೊಟ್ಟೆ ಒಳಗೆ ಹಾಕ್ಕೋಬೇಕು, ಇಲ್ಲ ಬಿಡಿಸಿ ಹೇಳಬೇಕು. ಅದಕ್ಕೆ ಅವರು ದಾರಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ. ನಮ್ರತೆಗೆ ಯಾರು ತಲೆ ಹಾಕಬೇಕಲ್ಲ. ಹಾಗಾಗಿ ಏನು ಅನ್ಕೊಳ್ಳಲ್ಲ, ನೀವೆಲ್ಲ ಹಿರಿಯರು ನಿಮ್ಮಿಂದನೂ ಕಲ್ತ್ಕೊತೀವಿ ನಾವು ಅಂತ ಇದ್ದಾರೆ. ಸಾಧ್ಯವಾಗಲ್ಲ. ಗಿರವಾಡಿ ಗಿರವಾಡಿ ಮಹಾನೇತೆ ಗುಣಮಣಿ ಮಹಿಯಳು ಕಲ್ಯಾಣಿ ಸುಂದರದಿ ಸುಭದ್ರೆಯೋ ಅಗ್ರಜನೊಡನೆ ಆರಾಧನೆಗೆ ಆಗಮಿಸಿದಳ ದೇವಿ. ತಗಿಡದು ನತ್ತರಿಗಿಡದು ನತ್ತರಿಗಿಡದೈ ಈಗ ಗೊಂಬೆ ಆಟದ್ದೇನೋ ಒಂದು ಸುತ್ತು ನೋಡಿದಾಗಾಯ್ತು. ಈಗ ಯಾಕೆ ಜನ ನೋಡ್ತಾ ಇಲ್ಲ ಅಂತ ಅನಿಸುತ್ತೆ ನಿಮಗೆ? ಅಣ್ಣಯ್ಯ ಭಿನ್ನಾಣಗಾರ ಬಂದವರು ಸಾರೆಂದು ವಿವರಿಸಿ ಕೇಳುವ ನೀನು ಸಾರು, ನಿನ್ನ ಬೆಸನನ್ನು ಸಾರು. ಅಣ್ಣಯ್ಯ ಸಾರಥಿ ದ್ವಾರಕಾಪುರ ಧರಸು ವಸುದೇವ ದೇವಕ್ಕೆ ಗರ್ಭಮುದಿಯಲ್ಲಿ ಜನಿಸಿ ಅರ್ಜುನ, ಫಲ್ಗುಣ, ಪಾರ್ಥ, ವಿಜಯಿ, ಕಿರೀಟಿ, ವೇದವಾಹನ, ಭೀಭತ್ಸು, ಕೃಷ್ಣ, ಸವ್ಯಸಾಚಿ, ಧನಂಜಯ ಇಂತಿ ದಶನಾಮಗಳನ್ನು ಪಡೆದ ಪಾರ್ಥರಿಗೆ ವಶವರ್ತಿಯಾದ ಸುಭದ್ರಾದೇವಿಯಿಂದ ತಿಳಿದು ಅಣ್ಣ ಬಲರಾಮರನ್ನು ಭೇಟಿ ಮಾಡಿದ ದ್ವಾರಕಿಷ್ಟ
ಬೇಡಿವೆ ಎನ್ನಿಷ್ಟ ನಮ್ಮ ಅಣ್ಣ ಸೌಮಂಗಲ್ಯಾಭಿವೃದ್ಧಿರಸ್ತು. ಸಡಗರತಿ ಸಭೆಗೆ ಬಂದ ಕಾರಣವೇ ನಮ್ಮ ತಂಗಿ ಮಂಗಳಾಂಗಿ. ರಾಮರಾಯ ಏನೇನು ಭಿನ್ನಾಭಿಪ್ರಾಯ. ಮಂಗಳಾಂಗಿ ಕನಕಾಂಗಿಯನ್ನು ನಿನ್ನ ಅಳಿಯ ಅಭಿಮನ್ಯುವಿಗೆ ವೈವಾಹ ಮಾಡಿ ಧಾತ್ರಿಯೋ ಸತ್ಕೀರ್ತಿ ಪಡೆ ರಾಜ ನಿನ್ನ ಕಲ್ಪ ಭೋಜ. ಹೇಳುತ್ತೇನೆ ಕೇಳುತ್ತಾಳಗಮ್ಮ ತಂಗಿ. ಸದರಿ ಹಿಂದಿನ ದಿವಸ ಮಂದಾರದರ ಒಂದು ಗೂಡಿಸಿ ಯೋಚಿಸುವಾಗೆ ಸುಂದರದ ಅಳಿಯ ಅಭಿಮನ್ಯುವಿಗೆ ಮದುವೆ ಮಾಡುವುದು ಯುಕ್ತವೆಂದು ಚಕ್ರಧಾರಿ ಪೇದ ಮೇರೆಗೆ ನಿಶ್ಚಯ ಮಾಡುತ್ತೇನೆ. ಲೇಸವಾದರೂ ಯೋಚಿಸದೆ ತೆರಳಮ್ಮ ಸರೋಜ ನೇತ್ರೆ ಚಾರು ಚರಿತ್ರೆ. ಎಷ್ಟು ಹಳೆ ಗೊಂಬೆಗಳದು? ಅದು ಎಷ್ಟು ಹಳೆ ಗೊಂಬೆ? ಅದು ಸುಮಾರು ಶಿವರಾಮ್ 3 ವರ್ಷ. 3 ವರ್ಷ. ನಿಮ್ಮ ಈಗ ನಿಮ್ಮ 4 ಮತ್ತು ಶ್ರೀಬೊಂಬೆ ಇರಬೇಕು. ವೇಷಭೂಷಣ ಬಣ್ಣದ ಬೇರೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಆಗ ಇದು ತೇಯ್ದು ಬಣ್ಣ ಹಾಕ್ತಿದ್ದು, ಇವಾಗ ಅಂಗಡಿಲಿ ಮಾಡ್ತದೆ ತಂದು ಹಾಕೋತಿಲ್ಲ ಬಣ್ಣ. ಅದೊಂದು ಸುಲಭ ಆಗಿದೆ, ಅದೊಂದು ಸುಲಭ ಸಿಕ್ತು. ಇದ್ದಿದ್ದೆಲ್ಲ ಮಾಡೋದಿಲ್ಲ, ಮಾಡಲೇಬೇಕು. ರುಚಿ ರುಚಿ ಮಾಡಲೇಬೇಕು. ನೀವು ಎಷ್ಟು ವರ್ಷಕ್ಕೆ ಕಲ್ತ್ರಿ ಇದನ್ನು? ಭಾಳ ದಿವಸದಿಂದ ಕರಗತ ಮಾಡ್ಕೊಂಡಿದ್ದೆ. ಐತಿಹಾಸಿಕನೂ ಗೊಂಬೆ ಆಟದಲ್ಲಿ ಇದೆಯಾ ಅಂತ? ಇದೆ ಐತಿಹಾಸಿಕ ಕರಿಬಂಟನ ಕತೆ, ಕರಿಬಂಟನ ಕಾಳಗ ಅಂತ, ಕರಿಬಂಟನ ಕತೆ ಅಂತ ತುಂಬ ಐತಿಹಾಸಿಕ. ತೊಂಡನೂರು ರಾಕ್ಷಸಿಯ ಕತೆ. ನಮ್ಮ ಜಾನಪದ ಲೋಕ ಅದನ್ನು ಯಕ್ಷಗಾನವಾಗಿ ಈಗ ತಯಾರಿ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ದಿವಸದಲ್ಲಿ ಕೂಡ ಕಾಣುತ್ತೆ. ಬಹಳ ಇಲ್ಲಿದೆ ಪ್ರದೇಶದ ದ್ವಾರ ಸಮುದ್ರದ ಕಥನ ಅಂತಲೇ ಬರುತ್ತೆ. ಹಿಸ್ಟ್ರಿಯಲ್ಲಿ ಕೂಡ ಇರುವಂಥದ್ದು ಸ್ಥಳ ಐತಿಹ್ಯಗಳು ಕೂಡ ಇದೆ. ಅದ್ರ ಕುರಿತು ಅವ್ರು ಹಾಡ್ತಾರೆ ಕರಿಬಂಟನ ಮೇಲೆ ಕೂಡ. ಈ ಪ್ರದೇಶದ ವಿಶೇಷ. ಈ ಕುಡ್ತಿನಿ ಭೀಮೇಶ ಅಂದ್ರಲ್ಲ ಯಾರು? ಕುಡ್ತಿನಿ ಭೀಮೇಶನಿಗೆ ನಮಸ್ಕಾರ ಹೇಳಿದ್ರಿ ನೀವು ಹಾಡ್ತಾ. ಅವ್ರು ಯಾರು? ಭೀಮೇಶ ಪರಮಾತ್ಮ ಸಂಬಂಧಪಟ್ಟಿದ್ದಾರೆ.
ಇದರ ಕೃತಿಕಾರರಲ್ಲಿ ಕುಡ್ತಿನಿ ಭೀಮೇಶ ಅಂತ ಸಿಗುತ್ತೆ. ಕುಡ್ತಿನಿ ಬಳ್ಳಾರಿ ಜಿಲ್ಲೆಯ ಒಂದು ಊರು. ದೊಡ್ಡಾಟಕ್ಕೂ ಇದಕ್ಕೂ ತೀರ ಸಮೀಪ ಅನ್ನೋದಕ್ಕೆ ಕೃತಿಗಳಲ್ಲಿ ಇದು ಸ್ಪಷ್ಟ. ಭೀಮೇಶನ್ನೇ ನೆನೆದು ಮುಂದಕ್ಕೆ ಹೋಗೋದನ್ನು ಇಲ್ಲಿ ಕಾಣ್ತೇವೆ. ಮತ್ತೇನಾದರೂ ಭಾಳ ಮುಖ್ಯವಾದ ಪ್ರಶ್ನೆಗಳಿವೆ? ಕಥೆಯಲ್ಲಿ ಬರೋದೇ ವಿಮೇಶ, ಕೊಡ್ತೀನಿ ಭೀಮೇಶ. ಅಲ್ಲಿ ಸ್ಕಾಂದ ಪುರಾಣ ಮಾರ್ಕಂಡಿ ಭಕ್ತಿ ಮಾರ್ಕಂಡೇಯ ಸಾಮಾನ್ಯವಾಗಿ ಇತ್ತೀಚೆಗೆ ಇಲ್ಲಿ ಹೆಚ್ಚು ಚಾಲ್ತಿಯಲ್ಲಿರೋದು ಇತ್ತೀಚೆಗೆ ಕೇಳೋರು ಇಲ್ವಲ್ಲ, ಚಾಲ್ತಿಯಲ್ಲಿದೆ ಇವತ್ತು. ಹಾಡುಗಾರಿಕೆ ಪುಸ್ತಕಗಳೆಲ್ಲ ಇದೆ, ಕೇಳಿದ್ರಿಲ್ವಲ್ಲ? ಕೇಳೋರಿಲ್ಲ ಅನ್ನೋದಂತೂ ನಾವು ಒಪ್ಕೊಳ್ತೀವಿ. ಆದರೂ ಕೂಡ ನಮ್ಮಂಥವ್ರು ಒಂದಷ್ಟು ಜನ ಇರ್ತೀವಲ್ಲ, ಅವನ್ನ ಮತ್ತೆ ವಾಪಸ್ ತೆಗೆದು ನೋಡೋಣ ಅಂತ. ಈ ಟಿ ವಿ ಧಾರಾವಾಹಿಗಳು ಅವು ಇವು ನೋಡಿ ಬೇಜಾರಾಯಿತು. ಈಗ ಮತ್ತೆ ಹಿಂದಕ್ಕೆ ಬರೋಣ ಅನ್ನೋ ಯಾರಿಗೆ ಬೇಜಾರಿಲ್ಲ, ಅದಕ್ಕೆ ಹೇಳೋದು. ಇದರಲ್ಲೇನು ಬೇಜಾರಾಗೋ ಪ್ರಶ್ನೆ ಬರಲ್ಲ. ಯಾಕೆಂದ್ರೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಅಭಿಮನ್ಯು ಕಾಳಗ ನಮ್ಮೂರಲ್ಲಿ ಬಂದಿತ್ತಪ್ಪ, ನಾವಂತೂ ರಾತ್ರೆಲ್ಲ 5 ನಿಮಿಷ ನಿದ್ರೆ ಮಾಡಿಲ್ಲ, ಅಷ್ಟು ಚೆನ್ನಾಗಿದೆ ನೋಡಿದ್ವಿ. ಆಗೆಲ್ಲ ಅದು ಅನ್ನಿಸ್ತಾ ಇತ್ತು. ಆಗಿನ ಸಿನಿಮಾಗಳನ್ನ ಅಷ್ಟೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತಿದ್ದು, ಕಲರ್ ಗೊಂಬೆಗಳು ಚೆನ್ನಾಗಿ ಕಾಣಿಸ್ತಿತ್ತು. ಪುಕ್ಸಟ್ಟೆ ನೋಡೋದು ಮನೆ ಮುಂದೆ ಕೂತ್ಕೊಂಡು, ಅದಕ್ಕೆ ಕೇಳೋದಷ್ಟೆ. ಈಗ ಅವರು ಗೊಂಬೆ ಆಟ ಉಳಿಸ್ಕೊಳ್ಳೋಕೆ ಅವ್ರೇನು ಮಾಡಬೇಕು, ಜನ ಏನು ಮಾಡಬೇಕು ಅನ್ನೋದು ಎರಡು ಮಧ್ಯದ ಸಂದರ್ಭ, ಹೌದಲ್ವಾ ತಿಮ್ಮಪ್ಪಚಾರವ್ರೆ? ನಾವು ಗೊಂಬೆನ ಇವತ್ತಿನ ಹುಡುಗರ ಹತ್ರ ಕೊಯ್ಬೇಕು, ಆ ಹುಡುಗರು ಇವತ್ತಿನ ನೋಡೋದು ಕಡೆಗೆ ತಿರುಗಿಸ್ಬೇಕು, ಎರಡು ದಾರಿ ಆಗ್ಬೇಕಾಗುತ್ತೆ. ಹಂಗಾಗಿ ಪ್ರಸಂಗ, ಮಕ್ಕಳಿಗೆ ಹಿಡಿಯುವಂತಹ ರೂಪ, ಅವ್ರನ್ನೇ ಸೇರಿಸಿ ಕುಣಿದ್ಬಿಟ್ರೆ ಕುಣಿಸೋವಂತಹ ದಾರಿಗಳು ಕೂಡ ಇದೆ. ಈ ದಾರಿಲಿ ಹೋಗಕ್ಕೆ ಇರೋದ್ರಲ್ಲಿ ದಾರಿ ಅನ್ಸುತ್ತೆ ಅಲ್ವೇ? ಆದರೆ ಸಿಗರೇಟ್ ಸೇದೋದು ಅದು ಇದು ಮಾಡ್ತಾ ಹೋದ್ರೆ ಮಕ್ಕಳು ಮತ್ತೆ ಕಲಿಸ್ತೀನಿ ತಾನೇ. ಇಲ್ಲ, ಇದ್ದಿದ್ರೆ ಕಡಿಮೆ ಆಗ್ತಾ ಇದೆ ವಾಸ್ತವವಾಗಿ, ಅಂದ್ಕೊಂಡೊಟ್ಟಲ್ಲ. ಅಲ್ಲಿ ಒಂದು ಚಮತ್ಕಾರ, ನೀವು ಗೊಂಬೆ ಆಟದಲ್ಲಿ ಆರತಿ ಬೆಳಗೋದಿದೆ, ನಾಗರಹಾವೆ ಬರುತ್ತೆ ಅನ್ನೋದೆಲ್ಲ ಚಮತ್ಕಾರಗಳು. ಗೊಂಬೆ ಆಟ ಥ್ರಿಲ್ ಕೊಡದೆ ಹೋದ್ರೆ ನೀವು ಕತೆನ ಹಿಡಿದು ಇಟ್ಕೊಳ್ಳೋಕೆ ಆಗೋದಿಲ್ಲ ಕೆಲವು ಸಾರಿ. ಹಾಗಾಗಿ ರಾತ್ರಿ ಇಡೀ ತಮಾಷೆದೊಂದು ಕತೆ ಇದ್ರಿ ಹೇಳಿ, ಅದರೊಳಗೆ ಹೆಂಗೆ ತಮಾಷೆ ಕಟ್ತೀರಿ ನೀವು ಚಾರ್ಕನ್ನು ಇಟ್ಕೊಂಡು? ಇದೆ, ನೆನಪಿದ್ರೆ ಹೇಳಿ ಪರವಾಗಿಲ್ಲ. ಯಾಕೆಂದ್ರೆ ನೆನಪಾದ್ರೆ ಹೇಳಿ ಪರವಾಗಿಲ್ಲ. ಇನ್ನೇನಾದ್ರು ಭಾಳ ಮುಖ್ಯವಾದ ಪ್ರಶ್ನೆಗಳಿದ್ರೆ ಅವ್ರ ಅನುಭವ, ಗೊಂಬೆ ಆಟ. ತಿಮ್ಮಪ್ಪನವ್ರೆ, ತಾವು ಶಾಲೆಗೇನು ಹೋಗಿರ್ಲಿಲ್ವಾ? 4ನೇ ಕ್ಲಾಸ್. ಎಷ್ಟು ವರ್ಷದಿಂದ ನೀವು ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದ್ರಿ? ತಲೆಮಾರಿಂದ ಬಂದಿದೆ. ನಮ್ಮ ಬಾಲ್ಯದಿಂದಲೂ ನಾನು, ನಮ್ಮ ತಂದೆ ಮೃದಂಗ ನುಡಿಸ್ತಿದ್ರು. ಹಾಡುಗಾರಿಕೆ ಇರಲಿಲ್ಲ, ಅವರಿಗೆ ವಿದ್ಯಾಭ್ಯಾಸ ಇರಲಿಲ್ಲ ತಂದೆಗೆ. ಮೃದಂಗ ನುಡಿಸ್ತಿದ್ರು. ಅವ್ರ ಜೊತೆ ನಾನು ಹೋಗೋರೆಲ್ಲ ಅವ್ರ ಜೊತೆ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೆ. ಬಾಲ್ಯದಿಂದಲೂ 10ನೇ ವರ್ಷದಿಂದಲೂ ನನಗೆ ಈ ಮಾರ್ಗ ಎಳಿತಾ ಇತ್ತು. 10ನೇ ವರ್ಷದಿಂದ. ತೊಗಲು ಗೊಂಬೆಗೂ ಸೂತ್ರದ ಗೊಂಬೆಗೂ ಏನು ವ್ಯತ್ಯಾಸ? ಅದು ಬರೀ ಚರ್ಮದಲ್ಲಿ ಮಾಡ್ತಕ್ಕಂಥದ್ದು. ಇದು ಆಕಾರ ಮನುಷ್ಯನ ಆಕಾರನೇ ತೋರ್ತದಲ್ಲ. ಇತ್ತೀಚೆಗೆ ನಾನು ನಮ್ಮ ಚಂದನ ವಾಹಿನಿಯವರು ಈ ತೊಗಲು ಗೊಂಬೆಗಳು, ಈ ಸೂತ್ರದ ಗೊಂಬೆದನ್ನು ಆಗಾಗ ರಿಲೇ ಮಾಡ್ತಾ ಇರ್ತಾರೆ. ಇದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಈ ಪಂಚತಂತ್ರದ ಕಥೆಗಳು ಹೇಳೋದು ರೀತಿಯಲ್ಲಿ ಹೇಳಿದ್ರೆ ಅದು ಬೆಳಕಿಗೆ ಬರುತ್ತೆ. ನಮ್ಮ ಜನ ನೋಡ್ತಾರೆ, ನಮ್ಮ ಮಕ್ಕಳಿಗೆ. ಅದೊಂದು ಮೊದಲು ಏನಾಗುತ್ತೆ ಅಂದರೆ ನಮ್ಮ ತಂದೆ ತಾಯಿಗಳಿಗೆ ಅದು ಆಸಕ್ತಿ ಇರಬೇಕು. ಬರೀ ಅದು ಕಾರ್ಟೂನ್ಗಳು ನೋಡ್ಕೊಂಡು ಕೂತ್ಕೊಳ್ತಾ ಕಾಲ ಬಂದುಬಿಟ್ಟಿದೆ. ಹೀಗಾಗಿ ಚಂದನದವರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ಪೂರ್ವ ಅವ್ರಿಗೆ ಗೊತ್ತಿರುತ್ತೆ, ಎಲ್ಲ ಕಾರ್ಟೂನ್ಗಳಲ್ಲಿ ಬರ್ತಾ ಇದೆ. ಅದನ್ನು ನೋಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಪೇರೆಂಟ್ಸ್ ಅದನ್ನು ಗಮನಿಸಬೇಕು. ಇನ್ನೊಂದು, ನೀವು ಸಂಗೀತದ ಬಗ್ಗೆ ಹೇಳಿದ್ರಲ್ಲ, ನಿಮಗಿಂತಲೂ ಅನುಭವ ನಮ್ಗೆಲ್ಲಿ ಬರ್ಬೇಕು ಸಾಧ್ಯ? ನಾಟರಾಗ ಚಲನಾಟ ರಾಗದಲ್ಲಿ ಹುಟ್ಟಿದೆ. ಸರಿ ಗ ಮ ಪದ ನೀ ಸ ನಿ ಪ ಮ ರೇ ಸ. ಅದ್ಭುತವಾಗಿ ಹಾಡ್ತಾ ಇದ್ದೀರ. ನೀವು ಅನುಮಾನ ಪಡೋದು ಬೇಡಿ, ಯಾರು ಏನಾರು ಅಂದ್ಕೊಳ್ಳಿ. ನಿಮ್ಮಷ್ಟಿಗೆ ನೀವು ಹೇಳ್ಕೊಂಡೋಗಿ ಎಲ್ರೂ ವಾಗ್ಯಕಾರರಾಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಎಲ್ಲರೂ ತ್ಯಾಗರಾಜರಾಗೋದಕ್ಕೆ ಸಾಧ್ಯ ಇಲ್ಲ. ಆ ಕಡೆ ನನ್ಗೆ ಗಮನಿಸೋಲ್ಲ. ನನ್ನ ಅನುಭವ ಏನಾಯ್ತು ಅದನ್ನು ನೀವು ಧೈರ್ಯವಾಗಿ ಹೇಳ್ಕೊಬೋದು. ಅಲ್ಲದೆ ಒಂದು ಅನುಕೂಲ ಅಂದರೆ ಇವರು ಅಷ್ಟು ಜಾನಪದವಾಗಿ ಪ್ರೆಸೆಂಟ್ ಆಗ್ತಾ ಇದ್ದಾರೆ. ಇಲ್ಲಿ ಜಾನಪದವಾಗಿ ಪ್ರೆಸೆಂಟ್ ಆಗುವಾಗ ಶುದ್ಧ ಸಂಗೀತದ ಇಕ್ಕಟ್ಟುಗಳು ಇಲ್ಲ. ಇಲ್ಲಿ ಲಿಟ್ಲ್ ರಿಲ್ಯಾಕ್ಸ್ ಅನ್ನೋದಿದೆ. ಹಾಗಾಗಿ ಅದಕ್ಕೇನು ಹೋಗ್ಬೇಕಾಗಿಲ್ಲ, ಶುದ್ಧ ಕಡೆಗೆ ಹೋಗೋದು ಒಳ್ಳೇದು ಅನ್ನೋದಕ್ಕೆ ಮಾತಿಲ್ಲ. ಹಾಗಾಗಿ ತುಂಬಿದಾಗಿದೆ. ಕಲ್ಯಾಣಿಯಾದ ಸ್ವಲ್ಪ ಭಾಗವೇ ಅರ್ಥವಾಯ್ತು.
ಜ್ಞಾನ ಮೋಸಗರಾದ. ಇದು ಬರುತ್ತೆ ಅದನ್ನೇ ಇಲ್ಲ, ಒಳ್ಳೆ ರಾಗ. ಚಲನಚಿತ್ರಗಳಲ್ಲಿ ಬೇಕಾದಷ್ಟು ಸುಂದರವಾದ ರಾಗ. ಈಗ ತಿಮ್ಮಪ್ಪಚ್ಚಾರವ್ರೆ, ಈಗ ತೊಗಲ್ಗೊಂಬೆನೂ ನಿಮ್ಮಂಗೆ ಇದೆ, ಅದನ್ನು ನೋಡೋರಿಲ್ಲ. ಊರೂರಿಗೆ ಹೋಗಿ 5 ದಿವಸ ನಾವು ಆಟ ಮಾಡ್ತಿದ್ವಿ. ನಾಗಮಂಗಲ ಅಂದರೆ ಅವ್ರು ಬಂದಿರೋ ಸೀಮೆ ಮತ್ತು ನಾಗೇಗೌಡರು ಹುಟ್ಟಿರೋ ಸೀಮೆ ನೋಡಿದ್ರೆ ಆಶ್ಚರ್ಯ. ಈಗ 20 ವರ್ಷದಿಂದ ಒಂದು ಜಿಲ್ಲೆಗೆಲ್ಲ ಪ್ರಶಸ್ತಿ ಕೊಡಬೇಕು ಅಂದರೆ ಕೈ ಹಾಕಿದ ಕಡೆ ಫಾರ್ಮು ಯಕ್ಷಗಾನ, ಗೊಂಬೆ ಆಟ, ಇಂಥ ಕಲೆ ಇಲ್ಲ ಅನ್ನೋಷ್ಟು ಆಶ್ಚರ್ಯ ಅನ್ನಿಸೋಷ್ಟು ಒಂದು ತಾಲೂಕಲ್ಲಿ ಇದ್ದ ಕಲೆಯ ಸೀಮೆಯವರು. ಪುಟ್ಟಮಾಚಾರ್ಯರು ಇದ್ದರು ನೆಲಗೆರೆಯ, ಬೆಳ್ಳೂರು ಪುಟ್ಟಮಾಚಾರ್ಯರು. ಹಾಗೆ ಇವರು ಅದೇ ತಲೆಮಾರಿನವರು. ಅಲ್ಲಿ ಇರೋಷ್ಟು ಕಲೆಗಳು, ಗೊಂಬೆ ಆಟ, ಯಕ್ಷಗಾನ, ಸೂತ್ರಗೊಂಬೆ, ನಮ್ಮ ಎಲ್ಲ ಕುಣಿತಗಳು ರಾಶಿ ಥರ ಇದ್ದ ಸೀಮೆಯಲ್ಲೂ. ಇಡೀ ಮಂಡ್ಯಕ್ಕದು ಬರಡು ಸೀಮೆ ಹೊರಕ್ಕೆ ಲೆಕ್ಕ ಹಾಕಿದರೆ. ಆದರೆ ಆ ಜಿಲ್ಲೆಯಲ್ಲಿದ್ದ, ತಾಲೂಕಲ್ಲಿದ್ದ ಕಲೆಗಳು ಅಪರೂಪ ಮತ್ತು ಆ ಸೀಮೆ ಅಪರೂಪ. ಈಗೇನಾಗಿದೆ, ಈ ಗೊಂಬೆ ಆಟದಲ್ಲಿ ಈಗ ಬರೀ ಪುರಾಣದ ಕಥೆ ಅಲ್ಲದೆ ಗಾಂಧಿ ಮೇಲಿಂದು, ಬುದ್ಧನ ಮೇಲಿಂದು, ಬಸವಣ್ಣನ ಮೇಲಿಂದ ಮಾಡಿ ಬೆಳಗಲ್ ವೀರಣ್ಣ ಹೀಗೂ ಮಾಡೋಕ್ಕೆ ಸಾಧ್ಯ ಅಂತ ತೋರಿಸಿದ್ರು. ನಮ್ಮ ಎದುರಿಗೆ ಕಾಲನ ಎದುರಿಸಕ್ಕಿರೋ ದಾರಿಗಳವಲ್ಲ. ಈಗ ಅವರು ಹೇಳಿದಾಗ ಪಂಚತಂತ್ರದ ಕಥೆಗಳು ಇಂಥವನ್ನೆಲ್ಲ ಅಳವಡಿಸಿ ಸಣ್ಣ 15 ನಿಮಿಷ 20 ನಿಮಿಷಕ್ಕೆ ಪ್ರದರ್ಶನ ಮಾಡಿ, ಸ್ಕೂಲ್ ಕಾಲೇಜ್ಗಳಿಗೆ ದುಡ್ಡಿದೆ. ಈಗ ಕಾನ್ವೆಂಟ್ಗಳ ಮಾತ್ರ ದುಡ್ಡಿರೋದು, ಗೌರ್ಮೆಂಟಲ್ಲಿ ಇರ್ತದೋ ಇಲ್ಲೋ. ಆದರೆ 5 ರೂಪಾಯಿ 2 ರೂಪಾಯಿ ಕೊಡೋಕ್ಕೇನು ಕಷ್ಟ ಇಲ್ಲ. ಏನೂ ನಾಚಿಕೊಳ್ಳದೆ ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ ಅವ್ರಿಗೆ ಗೊತ್ತಾಗುವಂಥ ಭಾಷೆಗೆ ಬರಬೇಕಾಗಿದೆ. ಆ ಥರಕ್ಕೆ ಹೊಳೆ ನಿಮ್ಮೂರಲ್ಲೇ ಒಂದು ಪಂಚತಂತ್ರದ ಬರೀ ಮೊಸಳೆದು ಒಂದು ಪ್ರಸಂಗ ಮಾಡಿದ್ರೆ ಸಾಕು, ಮಕ್ಕಳಿಗೆ ತಿರಿಲು ಅವನ್ನ ಮುಟ್ಸೋದ್ರಿಂದ ಸ್ಕೂಲು ಮಿಸ್ ಆಗಿದ್ದಾವೆ. ಇದು ಸುಂದರವಾದ ದಾರಿ ಇರ್ಬೋದೇನೋ ಅಂತ ಅನ್ನಿಸ್ತು ನನಗೆ. ತಿಮ್ಮಪ್ಪಾಚಾರ್ಯವರು ಮುಂದಿನ ತಲೆಮಾರು ಅದನ್ನು ಎಳ್ಕೊಂಡು ಹೋಗಬೇಕಾಗುತ್ತೆ. ನಿಮ್ಮ ವೃತ್ತಿ ಇದೇನಾ? ಇಲ್ಲ ವ್ಯವಸಾಯ? ವ್ಯವಸಾಯ ಮಾಡ್ತಾರೆ. ನಿಮ್ಮ ಮಕ್ಕಳು ಕಲಿತಾ ಇದ್ದಾರೆ ಈಗ? ಒಬ್ಬ ಮಾಡ್ತಾನೆ, ಬೊಂಬೆ ಮಾಡ್ತಾನೆ, ಒಬ್ಬ ಹಾಡುಗಾರ ಕಲಿತಾನೆ. ಅವನು ಇವರಿಂದ ಪರಿಚಯ ಮಾಡ್ಕೊಂಡ ಇಲ್ಲಿ ಬರಬೇಕು ಅಂತ ಇವತ್ತು ಕರೆದೆ, ಬರಲಿಲ್ಲ, ಮುಚ್ಕೊಂಡ್ಬಿಟ್ಟ. ಅದೇ ನೀವು ಇಲ್ಲಿ ಕರ್ಕೊಂಡು ಬಂದರೆ ಅವ್ರಿಗೂ ಕೂಡ ಈ ಗೊಂಬೆ ಆಟದಿಂದ ಪ್ರಸಿದ್ಧಿ ಬರ್ತದೆ. ಕರ್ಕೊಂಬಂದೆ 4 ಜನ ಕುಂತ್ಕೊಂಡು ನೋಡ್ತಾರೆ ವಿದ್ಯಾವಂತರಲ್ಲ ಅನ್ನೋದೊಂದು ಹುಟ್ಟಿದ್ರೆ ಆಗ ಅವರು ಕೂಡ ಮತ್ತೆ ಅದನ್ನೇ ಮುಂದುವರಿಸ್ತಾರೆ. ಇಲ್ಲ ಅಂದರೆ ಅಯ್ಯೋ ಯಾವುದೋ ಗೊಂಬೆ ಕಿತ್ತೋದು ನಮ್ಮ ಅಪ್ಪ ಮಾಡ್ತಿದ್ದ, ಅದನ್ನ ಯಾಕೆ ಮಾಡೋದೇ, ನಾನು ಎಲ್ಲ ಕೆಲಸ ಸೇರ್ಕೊಳ್ಳುವ ಅನ್ನೋದೊಂದು ಅಭಿಪ್ರಾಯ ಬಂದ್ಬಿಡ್ತದೆ. ಇಲ್ಲಿ ಬಂದರೆ ನಮ್ಮಂತಾರಲ್ಲ, ಅಯ್ಯೋ ನೀವು ಎಷ್ಟು ಒಳ್ಳೆಯವರು, ನಿಮಗೆಲ್ಲ ಗೌರವ ಬಂದರೆ ಆ ಕಲೆ ಮೇಲೆ ಗೌರವ ಬರುತ್ತೆ, ಅದ್ರ ಮೇಲೆ ಅಭಿಮಾನ ಬರುತ್ತೆ ಅಂತ ಅವ್ರ ಅಭಿಪ್ರಾಯ. ಅದೇ 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 ಆಗ ನಿಮ್ಮ ಮಗನಿಗೆ ಬಂದ್ಬಿಟ್ಟು ಅಟಣ್ಣರಾಗ ಪರಿಚಯ ಆಯ್ತಾ? ಅಟಣ್ಣರಾಗ ರಾಮ ಭಕ್ತಿ ಸಾಮ್ರ ನಾವಂತೀವಿ, ನೀವು ನಾಟಿ ರಾಗ ಅಂತ ಹೇಳ್ತೀರಿ. ಅದು ಆಯಾ ಪ್ರದೇಶದ ಮೇಲೆ ಹೋಗುತ್ತೆ. ಶಹನ ಅಂದರೆ ಸರಿ ಸರಿ ಗ ಮ ಪ ಮ ದ ನಿ ಸ ಸ ನಿ ದ ಪ ಮ ಗ ಮ ರೇ ಗ ರೇ ಸ. ಏನು ತಪ್ಪೇನಿಲ್ಲ, ಚೆನ್ನಾಗಿದೆ. ನೀವು ಸಂಕೋಚ ಬಿಡ್ಬೇಕಷ್ಟೇ. ನಮ್ಮಂಥವ್ರ ಮುಂದೆ ಕೂತ್ಕೊಂಡು ಹೆಂಗಪ್ಪ ಹಾಡೋದು ಅನ್ನೋದು ಅದೆಲ್ಲ ಧೈರ್ಯವಾಗಿ ಹೇಳ್ಬೋದು. ದೊಡ್ಡ ಸಂದರ್ಭ. ನೀವೆಲ್ಲ ಪಾಲ್ಗೊಂಡು ಇದನ್ನು ಸಮೃದ್ಧಗೊಳಿಸಿದಿರಿ. ನಿಮಗೂ ಮತ್ತು ಹಿರಿಯರಾದ ನೆಲ್ಲಿಗೆರೆ ತಿಮ್ಮಪ್ಪಾಚಾರ್ಯ ಅವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಅತಿಥಿಗಳಾದ ರಾಜಣ್ಣ ಅವರು, ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಅಂಬಿ ಬಾಲಕೃಷ್ಣ ಅವರು, ಮುಂದಿನ ವಾರವೂ ಹೀಗೆ, ಮುಂದಿನ ತಿಂಗಳು ಹೀಗೆ ಬನ್ನಿ. ಮತ್ತೊಂದು ಕೆಲಸದಲ್ಲಿ ಒಂದು ಮಂಗಳ ಹಾಡ್ತಾರೆ. ಮಂಗಳ ಹಾಡಿದ್ರೆ ಅವರಿಗೆ ಸಮಾಧಾನ, ಅದು ಕಲೆಗೆ ಸೌಜನ್ಯ, ತೃಪ್ತಿ. ಆದ್ದರಿಂದ ಅದ್ರ ಜೊತೆಗೆ ಮುಕ್ತಾಯವಾಗುತ್ತೆ. ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಇಂದಿನಂತೆಯೇ ಇರಲಿ ಅಂತ ಕೋರ್ಕೊಳ್ತೇನೆ. ಈವರೆಗೆ ಒಬ್ಬ ಬಡವ ಕಲಾವಿದನನ್ನು ಕರೆಸಿ ಇಲ್ಲಿ ಇಷ್ಟು ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ಈ ಜಾನಪದ ಲೋಕದ ಬಸವರಾಜ್ ಅವರು ಮತ್ತು ಇಂದ್ರ ಬಸವರಾಜ ಅವರಿಗೆ ಮತ್ತು ಇಲ್ಲಿ ನಾಗೇಗೌಡರು, ನಮ್ಮ ಹಳೆ ಪರಿಚಯ ಬಡಿ ಅವರಿಂದಲೇ ನಾವು ಕಲೆ ಉಳಿದ್ವಿ. ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಇಲ್ಲೇ ಕೇಳಿಸ್ಕೊಂಡ್ರು. ನೀವು ಹೇಳಿದ್ದೆಲ್ಲ, ಹಾಡಿದ್ದೆಲ್ಲ ಕೇಳಿಸ್ಕೊಂಡ್ರು. ಒಳ್ಳೇದಾಯ್ತು ಕಣ್ರಿ, ಅವ್ರು ಕರೆದದ್ದು ಅಂತ ನನಗೆ ಹೇಳ್ದಂಗೆ ಕೇಳಿಸ್ದೆ. ಭಾಳ ಸಂತೋಷ. ಸತ್ಯ ಅದು. ಈ ಸಮೂಹಕ್ಕೆ ಇಲ್ಲಿ ಇರ್ತಕ್ಕಂಥ ಸಂಗೀತಗಾರರು ಮತ್ತು ವಾದ್ಯಗಾರರಿಗೆ ನಮ್ಮ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮುಕ್ತಾಯ.
ಬ್ರಹ್ಮನಿಗೆ ಜಗದ್ಗುರು ಪರಬ್ರಹ್ಮನಿಗೆ ಸತ್ಯದ ಗಾದಿಯು ಸತ್ಯವೆಂಬುದು ಜನರಿಗೆ ಫಲವಾಸಿಲೆಯ ತಂದು ಬಲದಿಂದ ಮಧ್ಯೆ ಕುಲ ಕೊಡಿ ದೈವಂಗಲನೆ ನಿರ್ಮಿಸಿ ಶಿಲಯ ಕೊಡಿಸಿ ಶಿವನೆನಿಸಿ ಜಗದೋಳು ಶಿವ ಶಿಲ್ಪಿ ವಾಯುರೂಪಾತ್ಮನಿಗೆ ಬ್ರಹ್ಮನಿಗೆ ಸ್ವಯಂಭ ಮೂರುತಿ ಜಗದ್ಗುರು ಪರ ಬ್ರಹ್ಮನಿಗೆ ತಾದಯಿತ ಎತ್ತಾದರಿಗಿಡದಿತ್ತಂ ತಗದರಿಗಿಡದಂ ತತ್ತರಿಗಿಡದಂ ತತ್ತರಿಗಿಡದ ಶ್ರೀಮದ್ ರಮಣ ಗೋವಿಂದ ಆತ್ಮರಾಮ ಪರಬ್ರಹ್ಮ ಗೋವಿಂದ ಪ್ರಹ್ಲಾದ ವರದ ಗೋವಿಂದ ವಿಶ್ವಕರ್ಮ ಪಾದಕ್ಕೆ ನಮೋ ನಮಃ ಕಾಳಿಕಾಂಬಕಮಠೇಶ್ವರ ಪಾದಕ್ಕೆ ನಮೋ ನಮಃ ಶ್ರೀ ಮಂಗಳ ನಮ ಪಾರ್ವತಾಪದಯ ಹರ ಹರ ಮಹದೇವ ಭಗವತಿ ಕೃಪೆಯಿಂದ ಇಷ್ಟು ಆಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಭಗವತಿಯಲ್ಲಿ ಅನಂತ ಪ್ರಣಾಮಗಳು. ನಮ್ಮ ಈ ಕಾರ್ಯಕ್ರಮ